ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ಎಂ ಕನ್ನಡ. ಚೈತ್ರ ಪ್ರಪಂಚನೇ ಬೇರೆ, ನಾವು ನೋಡಿದ ಚೈತ್ರನೇ ಬೇರೆ. ಸೊ ಬಿಗ್ ಬಾಸ್ಗೆ ಬರಬೇಕು ಅನ್ನೋ ಆಯ್ಕೆ ಏನಕ್ಕೆ ಮಾಡೋದು? ಇದು ನನ್ನ ಆಯ್ಕೆ ಅಲ್ಲ, ಅದು ಹೇಳ್ತೀವಲ್ಲ, ಅದು ನನ್ನ ಆಯ್ಕೆ ಮಾಡ್ಕೊಳ್ತು. ಕನ್ಸಲ್ಲೂ ಅನ್ಕೊಂಡಿಲ್ಲ ಯಾವತ್ತೂ ನಾನು ಬಿಗ್ ಬಾಸ್ಗೆ ಹೋಗ್ತೀನಿ ಅಂತ. ಯಾಕಂದ್ರೆ ಬಿಗ್ ಬಾಸ್ ಅಂತ ಶೋಗಳನ್ನು ನಾನು ಏನು ಇಷ್ಟಪಟ್ಟು ನೋಡ್ತಿದ್ದವಳಲ್ಲ, ಅದ್ರ ಬಗ್ಗೆ ತುಂಬಾ ಗೌರವ ಇದ್ದವಳೇನಲ್ಲ. ಚೈತ್ರ ಭಾಷಣಕ್ಕೆ ತಯಾರಿ ಹೇಗೆ ಮಾಡ್ಕೋತಾರೆ ಅಷ್ಟು ನಾನ್ ಸ್ಟಾಪ್ ಆಗಿ? ನಾನು ಒಂದು ಏನಂದ್ರೆ, ನಾನು ಭಾಷಣಕ್ಕೋಸ್ಕರ ತಯಾರಾಗಲ್ಲ. ನಾಳೆ ಭಾಷಣ ಇದೆ, ಇವತ್ತು ತಯಾರಾಗಬೇಕು ಇಲ್ಲ. ಅಮ್ಮ ಮಗಳೇ ನೀನೇ ನನಗೆ ಬೆಸ್ಟ್ ಯಾವತ್ತಿದ್ರು ಅಂತ ಹೇಳ್ತಾರೆ. ಸೊ ಆ ಒಂದು ಮೂಮೆಂಟ್ ಹೇಗಿತ್ತು? ಯಾವತ್ತೂ ಅಮ್ಮನ ಬಾಯಿಂದ ಅದೊಂದು ಬಂದಿರಲಿಲ್ಲ. ಆದ್ರೆ ಆ ವೇದಿಕೆ ಬಂದಿದ್ದಿದೆ ಅಲ್ಲ, ಅದು ಬಹುಶಃ ಭಗವಂತಂಗೂ ತಲುಪಿತ್ತೇನೋ ನಾನು ಪ್ರಾರ್ಥನೆ. ಬಿಗ್ ಬಾಸ್ ಒಂದು ವ್ಯಕ್ತಿತ್ವಗಳ ಆಟ ಅಂತ ಹೇಳ್ತಾರೆ. ನಿಮ್ಮ ಪ್ರಕಾರ ಬಿಗ್ ಬಾಸ್ ಏನು? ನಾನು ವ್ಯಕ್ತಿತ್ವದ ಆಟ ಅಂತಂದ್ರೆ 100ಕ್ಕೆ 100 ಅದನ್ನ ಒಪ್ಕೊಳ್ಳೋದಿಲ್ಲ. ಕೆಲವೊಂದು ನೋಡಿರ್ಬೋದು ನೀವು ಮೀಮ್ಸ್ ಗಳನ್ನ, ಒಬ್ಬರ ಜೊತೆ ಇಂಟರ್ವ್ಯೂ ಕೊಡ್ತೀರಿ, ಆ ನಿರೂಪಕರಿಗೂ ನಿಮಗೂ ಮದುವೆ ಆಗುತ್ತೆ ಅನ್ನೋ ರೀತಿಯಲ್ಲಿ AI ವಿಡಿಯೋಗಳು, ಅದನ್ನ ಹೇಗೆ ರಿಸೀವ್ ಮಾಡ್ತೀರಿ? ಇಷ್ಟು ಗಟ್ಟಿಯಾಗಿ ನಾನು ಇಲ್ಲಿ ತನಕ ಬಂದಿರೋದೇ ಈ ಮೀಮ್ಸು ಟ್ರೋಲ್ಸ್ಗಳಿಂದ. ನೆಗೆಟಿವ್ ಕಮೆಂಟ್ಗಳು, ಮೀಮ್ಸು ಟ್ರೋಲ್ಸ್ ಇಲ್ಲ ಅಂದಿದ್ರೆ ಖಂಡಿತವಾಗ್ಲೂ ನಾನು ಈ ಫೀಲ್ಡಲ್ಲಿ ಇಷ್ಟು ವರ್ಷ ನಿಲ್ಲೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಕೆಲವೊಂದಿಷ್ಟು ಅಹಿತಕರ ಘಟನೆಗಳು ಕೂಡ ನಿಮ್ಮ ಜೀವನದಲ್ಲಿ ನಡೆದಿರೋದು ನಿಮ್ಗೆ ಗೊತ್ತಿದೆ. ಸೊ ಯಾವುದಾದ್ರೂ ಒಂದು ಹಂತದಲ್ಲಿ ರಿಗ್ರೆಟ್ ಮಾಡಿದ್ದೀರಾ? ಇಲ್ಲ, ಜೀವನದಲ್ಲಿ ಯಾವ ನಿರ್ಧಾರಗಳನ್ನು ನಾನು ರಿಗ್ರೆಟ್ ಮಾಡಲ್ಲ. ಯಾಕಂದ್ರೆ ನಿರ್ಧಾರ ಯಾವುದು ನಾನು ತಗೊಳ್ಳಲ್ಲ, ಭಗವಂತ ಕೊಡಿಸ್ತಾನೆ ಅಂತ ನಾನು ನಂಬ್ತೀನಿ. ಯಾವಾಗ ಮದುವೆ ಫೈರ್ ಬ್ರ್ಯಾಂಡ್ ಅಂತ? ಮದುವೆ ಫಿಕ್ಸು ಅಂತೆಲ್ಲ ಏನಿಲ್ಲ. ಅದೇ ಆಗ್ಬೇಕಾಗಿರೋದು ಆಗ್ಬೇಕಾದ ಸಮಯದಲ್ಲಿ ಆಗತ್ತೆ ಅಂತ ನಾನು ನಂಬ್ತೀನಿ. ಅದೇ ಯಾವಾಗ ಅಂತ? ಅದೇ ನಾನು ಹೇಳ್ದಾಗ, ಜಾತಕದಲ್ಲಿ ಗುರುಬಲ ಬಂದಾಗ ಅಮ್ಮ ಮುಹೂರ್ತ ಇಡ್ತಾರೆ. ಸೊ ಜಾತಕದಲ್ಲಿ ಗುರುಬಲ ಬರೋಕ್ಕೋಸ್ಕರ ಕಾಯ್ತಿದೆ. ರೋಹಿಣಿ ಅಪ್ಪಯ್ಯ ಕಾಣಿ, ಅಬ್ಬಿನ ಕಾಣಿ. ಸುದೀಪ್ ತುಂಬ ಜನಿಗೆ ಒಂದು ಇನ್ಸ್ಪಿರೇಷನ್ ಆಪಂತ ವ್ಯಕ್ತಿಯವರು. ನಂಗೆ ಅವರು ಬರೀ ಪಿಕ್ಚರ್ ಆ್ಯಕ್ಟರ್ ಅಂದೇಳಿ ಎಣಿಸೋದಿಲ್ಲ, ಅದರಿಂದ ಆಚೆಗೆ ಒಂಚೂರು ಅವ್ರು ತುಂಬ ಅವ್ರ ಆ್ಯಟಿಟ್ಯೂಡು ಎಲ್ಲೋ ಅವ್ರದ್ದು ಇನ್ನೊಬ್ಬರು ಫಾಲೋ ಮಾಡುವ ಕಣಂಗಿಂದ ಮಾಡ್ಕೊಂಬೇಡಿ ಎಣಿಸುವಂಥದ್ದೊಂದು ಇನ್ಸ್ಪಿರೇಷನ್ ಪರ್ಸ್ನಾಲಿಟಿ. ನಮಸ್ಕಾರ, ಇದು ರೆಡ್ ರಿವೈಂಡ್ ಕನ್ನಡ. ನಾನು ಪವಿತ್ರ ರಾಕೇಶ್ ಬಿತ್ಕಲ್ಕಟ್ಟೆ. ಇವರು ಕರ್ನಾಟಕದ ಫೈರ್ ಬ್ರ್ಯಾಂಡ್. ಮಾತಲ್ಲೇ ಮೋಡಿ ಮಾಡ್ತಾರೆ, ಮಾತಲ್ಲೇ ಕಾಟ ಕೂಡ ಕೊಡ್ತಾರೆ. ಆಂಕರ್, ಜರ್ನಲಿಸ್ಟ್, ರೈಟರ್, ಒರೇಟರ್, ವಾಟ್ ನಾಟ್. ಸದ್ದಿನಿಂದಲೇ ಸದ್ಯಕ್ಕೆ ಸುದ್ದಿ ಮಾಡ್ತಾ ಇರುವಂತಹ ಚೈತ್ರ ಕುಂದಾಪುರ ಇವತ್ತಿನ ರೆಡ್ ರಿವೈಂಡ್ನಲ್ಲಿ. ಚೈತ್ರ, ವೆಲ್ಕಮ್ ಟು ಮೈ ಶೋ. ಥ್ಯಾಂಕ್ ಯು ಸೋ ಮಚ್. ಸೊ ಬಿಗ್ ಬಾಸ್ ಜರ್ನಿಯನ್ನ ಸಕ್ಸಸ್ಫುಲಿ ಮುಗಿಸಿದ್ದಕ್ಕಾಗಿ ಕಂಗ್ರ್ಯಾಚುಲೇಷನ್ಸ್ ಪವಿತ್ರ. ಸೊ ಹೇಗಿತ್ತು? ಒಳಗಡೆ ಇರೋ ತನಕನೂ ಜನ ಯಾವಾಗ ಇವ್ರು ಹೊರಗೆ ಬರ್ತಾರೆ ಅನ್ನೋ ಥರನೇ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಹೊರಗಡೆ ಬಂದ್ಮೇಲೆ ಕಂಪ್ಲೀಟ್ಲಿ ಚೇಂಜ್. ಹೌದು. ಜನ ಯಾಕೆ ಬಂದರು ಚೈತ್ರ ಅವರು ಫಿನಾಲೆಗೆ ವೀಕಲ್ಲಿ ಇರಬೇಕಾಗಿತ್ತು. ಅಷ್ಟೊಂದು ಪ್ರೀತಿ ಎಕ್ಸ್ಪೆಕ್ಟ್ ಮಾಡಿದ್ದೀರಾ? ಖಂಡಿತವಾಗ್ಲೂ ಇಲ್ಲ, ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ನನಗೊಂದು ಯೋಚನೆ ಇತ್ತು, ಬಿಗ್ ಬಾಸ್ಗೆಲ್ಲ ಹೋದ್ರೆ ಒಂದು ಸ್ವಲ್ಪ ನೆಗೆಟಿವ್ ಅಂತೂ ಆಗೇ ಆಗ್ತೀವಿ, ಜನಕ್ಕೆ ಅಷ್ಟೆಲ್ಲ ಏನು ಇಷ್ಟ ಆಗಲಿಕ್ಕಿಲ್ಲ ಅನ್ನೋದೆಲ್ಲ ಇತ್ತು. ಆದರೆ ಒಂದು ತಲೆನಲ್ಲಿ ಇದ್ದಿದ್ದು ಒಂದೇ, ಕಳ್ಕೊಳ್ಳೋಕ್ಕೇನೂ ಇಲ್ಲ. ಸೊ ಕಳ್ಕೊಳ್ಳೋ ಭಯ ಇಲ್ದಿದ್ದಾಗ ಯಾಕೆ ಯೋಚನೆ ಮಾಡಬೇಕು, ನೋಡೋಣ ಅನ್ನೋ ಥರ ಹೋಗಿದ್ದೆ. ಒಳಗಡೆ ಇದ್ದಾಗ ಒಂದಷ್ಟು ಜನರ ಅಲ್ಲಿದ್ದ ಮನೆಯವರ ಅಭಿಪ್ರಾಯಗಳೆಲ್ಲ ನೆಗೆಟಿವೇ ಇದ್ದ ಕಾರಣಕ್ಕೆ ಅಂದ್ಕೊಂಡಿದ್ದೆ ಪಕ್ಕಾ ಬೇಡವಾಗಿತ್ತು ನನಗೆ ಡಿಸಿಷನ್ನು. ಸುಮ್ಮನೆ ಯಾಕೋ ನಾನು ತಪ್ಪು ಮಾಡಿದೆ ಅನ್ನೋ ಥರದ್ದು ಒಂದು ಮೈಂಡಲ್ಲಿತ್ತು. ಆದರೆ ಹೊರಗಡೆ ಬಂದಾಗ ಜನ ಕೊಡ್ತಿರೋ ರೆಸ್ಪಾನ್ಸ್ ಇದೆ ಅಲ್ಲ, ಅದ್ಭುತ. ನಾನು ನಿರೀಕ್ಷೆನೂ ಮಾಡಿರಲಿಲ್ಲ. ನನಗೆ ಶಾಕು, ಜನ 1.5 ಗಂಟೆನಲ್ಲಿ ಎಷ್ಟು ತುಂಬ ಸ್ಪಷ್ಟವಾಗಿ ಜಡ್ಜ್ ಮಾಡ್ತಾರೆ, ಎಷ್ಟು ಬಹಳ ಸುಲಭವಾಗಿ ಅವ್ರಿಗೆ ಅರ್ಥ ಆಗಿಬಿಡುತ್ತೆ ಮನುಷ್ಯರ ಮನಸ್ಥಿತಿಗಳು ಅನ್ನೋದೆಲ್ಲ ನೋಡಿ ಶಾಕು. ಒಂದು ಅದ್ಭುತ ಅನುಭವ ಇದು. ಎಲ್ಲ ಕಡೆಯಿಂದನೂ ಟಾರ್ಗೆಟ್ ಆಗಿದ್ರಿ, ಪ್ರತಿ ವೀಕ್ ಕೂಡ ನೀವು ನಾಮಿನೇಟ್ ಆಗ್ತಾ ಇದ್ರಿ. ಆ ಪ್ರೆಷರನ್ನ ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ರಿ ಒಳಗಡೆ ನೀವು? ನನಗೆ ಒಳಗಡೆ ಹೋಗುವಾಗ ಭಯ ಇದ್ದಿದ್ದು ಒಂದೇ, ಬಿಕಾಸ್ ಎಲ್ಲರಿಗೂ ಗೊತ್ತು ನನಗೆ ತುಂಬ ಕೋಪ ಅಂತ. ನನಗೆ ಯಾರ ಮೇಲೂ ಭಯ ಇರಲಿಲ್ಲ, ನನ್ನ ಕೋಪದ ಮೇಲೆ ತುಂಬ ಭಯ ಇತ್ತು, ಎಲ್ಲಿ ಕಂಟ್ರೋಲ್ ಕಳ್ಕೊಂಡ್ಬಿಡ್ತೀನೋ ಅಂತ. ಬಟ್ ಕ್ರಮೇಣ ಮೊದಲು ನನಗೆ ಏನು ಇಲ್ಲ, ನಾನು ಚೈತ್ರ ಕುಂದಾಪುರ ಆಗಿರಬೇಕು ಅನ್ನೋ ಥರದ್ದು ಒಂದಿತ್ತು. ಯಾಕಂದ್ರೆ ಅಲ್ಲಿರೋರ ಜೊತೆ ನನಗೆ ಬೆರೆಯೋಕ್ಕೆ ಸಾಧ್ಯ ಆಗುತ್ತಾ ಇಲ್ವಾ ಅನ್ನೋ ಎಲ್ಲ ಗೊಂದಲಗಳಿದ್ದಿದ್ದರಿಂದ ಸ್ವಲ್ಪ ಬೇಡ, ನೋಡೋಣ, 1 ವಾರ 2 ವಾರ ಇದ್ದರೆ ಸಾಕು, ಮತ್ತು ಹೋಗ್ಬಿಡೋಣ ಅನ್ನೋ ಥರ ಯೋಚನೆ ಇತ್ತು. ಅಂದರೆ ಕ್ರಮೇಣ ಅಲ್ಲಿ ಆಗ್ತಿದ್ದ ಟಾರ್ಗೆಟ್ಗಳು ಅದೆಲ್ಲ ಒಂದು ಕಡೆ ನಮ್ಗೆ ಹೆಂಗಾಗುತ್ತೆ ಅಂದರೆ, ನೀನು ಮಾಡುವಂತ ಯಾರೋ ಸಪೋರ್ಟ್ ಕೊಟ್ಟಾಗ ನಮಗಷ್ಟು ಅನ್ಸಲ್ಲ, ಆಗಲ್ಲ ಅಂತಂದಾಗ ಒಂದು ರೊಚ್ಚಿಗೆ ಹೇಳ್ತೀವಲ್ಲ. ಸೊ ಆ ಥರ ಟ್ರಿಗರ್ ಆಗಿ ನಾನು ಆಡೋಕ್ಕೆ ಶುರು ಮಾಡಿದ್ದು. ಎಲ್ಲ ಒಂಥರ ಪ್ರೆಷರ್ ಮೊದಲು ತುಂಬ ಕಷ್ಟ ಆಗ್ತಿತ್ತು. ಯಾಕಂದರೆ ನಂದೆಲ್ಲದ ಪ್ರಪಂಚ, ಇವ್ರು ಒಪ್ಕೊಳ್ಳೋದಿಲ್ಲ, ಇವ್ರ ಜೀವನ ಶೈಲಿಗೆ ನಾನೆಲ್ಲ ಅಡ್ಜಸ್ಟ್ ಆಗಬೇಕಾಗಿ ಬಂದ್ಬಿಡುತ್ತೋ, ನನ್ನ ತನನೆಲ್ಲ ನಾನು ಕಳ್ಕೋಬೇಕು ಅನ್ನೋದೆಲ್ಲ
ಮೊದಲ ಗೊಂದಲದಲ್ಲಿ ಇದ್ದೆ, ಅಂದ್ರೆ ಕ್ರಮೇಣ ಅದೊಂಥರ ನೀರಿಗಿಳಿದ್ಮೇಲೆ ಮಳೆ ಆದ್ರೆ ಚಳಿ ಆದ್ರೆ ಏನೋ ಅನ್ನೋ ತರ ಅಡ್ಜಸ್ಟ್ ಆಗ್ತಾ. ಯಾಕೆ ಚೈತ್ರ ಬಿಗ್ ಬಾಸ್ ಆಯ್ಕೆ ಮಾಡ್ಕೊಂಡಿದ್ದೆ? ಯಾಕಂದ್ರೆ ಚೈತ್ರ ಪ್ರಪಂಚನೇ ಬೇರೆ, ನಾವು ನೋಡಿದ ಚೈತ್ರನೇ ಬೇರೆ. ಸೊ ಬಿಗ್ ಬಾಸ್ಗೆ ಬರಬೇಕು ಅನ್ನೋ ಆಯ್ಕೆ ಏನಕ್ಕೆ ಮಾಡಿದ್ರಿ? ನನಗೆ ಇದೊಂದು ಅನಿರೀಕ್ಷಿತ ಅವಕಾಶ. ನಾನು ಕನಸಲ್ಲೂ ಅಂದ್ಕೊಂಡಿಲ್ಲ ಯಾವತ್ತೂ ನಾನು ಬಿಗ್ ಬಾಸ್ಗೆ ಹೋಗ್ತೀನಿ ಅಂತ. ಯಾಕಂದರೆ ಬಿಗ್ ಬಾಸ್ ಅಂತ ಶೋಗಳನ್ನು ನಾನು ಏನು ಇಷ್ಟಪಟ್ಟು ನೋಡ್ತಿದ್ದವಳಲ್ಲ, ಅದ್ರ ಬಗ್ಗೆ ತುಂಬ ಗೌರವ ಇದ್ದವಳೇನಲ್ಲ. ಅಮ್ಮಂಗೆಲ್ಲ ಇಷ್ಟ ಆಗೋದು. ಅನಿರೀಕ್ಷಿತವಾಗಿ ಇಂಥದ್ದೊಂದು ಕರೆ ಬಂದಾಗ ನಾನೇ ಈ ಪ್ರಶ್ನೆ ಕೇಳಿದ್ದೀನಿ, ನಾನು ಯಾಕೆ ಬಿಗ್ ಬಾಸ್ಗೆ ಅಂತ. ತನ್ನ ಟೀಮ್ ಹತ್ರ ನಾನು ಕೇಳಿದ್ದಿಷ್ಟ, ನಾನು ಯಾಕೆ ಅನ್ನೋದೇ ಒಂದು ಪ್ರಶ್ನೆ ಇದ್ದಿದ್ದು. ಆ ಪ್ರಶ್ನೆ ನಾನು ಕೇಳೋಕ್ಕಿಂತ ಮುಂಚೆನೇ ಅವರೊಂದಷ್ಟು ಉತ್ತರಗಳನ್ನು ಕೊಟ್ಟುಬಿಟ್ಟಿದ್ರು. ಇದೊಂದು ಅನಿರೀಕ್ಷಿತ ಅವಕಾಶ ಅನ್ನೋದಂತೂ ಅನಿಸಿತ್ತು. ಜೊತೆಗೆ ಅವರು ಆ ಟೀಮ್ ನನ್ನನ್ನು ಅಪ್ರೋಚ್ ಮಾಡಿದ ರೀತಿ, ನನ್ನ ಒಪ್ಪಿಸಿದ ರೀತಿ ಬಹಳ ಇಷ್ಟ ಆಯಿತು. ಅದೊಂದು ಅವರು ಕನ್ವಿನ್ಸ್ ಮಾಡೋ ರೀತಿ ಇದೆ ಅಲ್ಲ, ತುಂಬ ಇಷ್ಟ ಆಯಿತು. ನೋಡೋಣ ಒಂದು ಅನುಭವ ಅನ್ನೋ ಥರ. ಹಾಗಾಗಿ ಇದು ನನ್ನ ಆಯ್ಕೆ ಅಲ್ಲ, ಅದು ಹೇಳ್ತೀವಲ್ಲ, ಅದು ನನ್ನನ್ನು ಆಯ್ಕೆ ಮಾಡ್ಕೊಳ್ತು ಅಂತ. ಓಕೆ. ಹಾಗೆ ಸೊ ತುಂಬ ಜನಕ್ಕೆ ನಾನು ನೋಡಿದ ಹಾಗೇನೆ ಬಿಗ್ ಬಾಸ್ ಅನ್ನೋದು ಕೆಲವರಿಗೆ ತುಂಬ ಹೊರಗಿನ ಪ್ರಪಂಚದಲ್ಲಿ ಪಾಸಿಟಿವ್ ಆಗಿದ್ದವರು ಬಿಗ್ ಬಾಸ್ ಮನೆಗೆ ಬಂದು ಫುಲ್ ನೆಗೆಟಿವ್ ಒಪಿನಿಯನ್ ಕ್ರಿಯೇಟ್ ಆಗಿದ್ದಿದೆ. ಕೆಲವರು ಹೊರಗಡೆ ನೆಗೆಟಿವ್ ಆಗಿದ್ದು ಒಳಗಡೆ ಬಂದು ಪಾಸಿಟಿವ್ ಆಗಿ ಒಪಿನಿಯನ್ ಕನ್ವರ್ಟ್ ಆಗಿದ್ದಿದೆ. ಚೈತ್ರನ ಜೀವನದಲ್ಲಿ ಬಿಗ್ ಬಾಸ್ ಏನು ರೋಲ್ ಪ್ಲೇ ಮಾಡಿದೆ ಇಲ್ಲಿ? ನನಗೆ ಬಹುಶಃ ನನ್ನ ಬದುಕಿನ ಸಾಕಷ್ಟು ಕಹಿ ಘಟನೆಗಳನ್ನು ಬಹುತೇಕ ಎಲ್ಲ 99% ಅಳಿಸಿ ಹಾಕಿದೆ ಬಿಗ್ ಬಾಸ್ ಅಂತ ನಾನು ಅಂದುಕೊಳ್ತೇನೆ. ತೀರಾ ಮೊನ್ನೆನೂ ಒಬ್ಬರು ಜರ್ನಲಿಸ್ಟ್ ಹತ್ರ ಮಾತಾಡ್ತಾ ಇದ್ದೆ, ಅವರು ಅದನ್ನೇ ಹೇಳ್ತಾ ಇದ್ರು. ಚೈತ್ರ ಅಂದರೆ ಬರೀ ಕಾಂಟ್ರವರ್ಸಿ ಅಂತ ಅಂದ್ಕೊಂಡಿದ್ವಿ, ಚೈತ್ರ ಅಂದರೆ ತುಂಬ ಕೋಪ, ಚೈತ್ರ ಅಂದರೆ ಮುಂಗೋಪಿ, ಚೈತ್ರ ಅಂದರೆ ಎಲ್ಲರನ್ನೂ ಎದುರು ಹಾಕೋತಾಳೆ, ಚೈತ್ರ ಯಾರಿಗೂ ಕೇರ್ ಮಾಡಿ, ಇದೇ ಒಂದು ಮೈಂಡ್ ಸೆಟ್ ಇತ್ತು ನಮಗೆ. ಯಾಕೆ ಈ ಹುಡುಗಿ ಈಗ ಆಡ್ತಾಳೆ ಅನ್ನೋದೊಂದು ಮೈಂಡ್ ಸೆಟ್ ಇತ್ತು. ಬಟ್ ಅದರ್ ಸೈಡ್ ಆಫ್ ಚೈತ್ರನ ನಾವು ಬಿಗ್ ಬಾಸಲ್ಲಿ ನೋಡಿದ್ವಿ. ಚೈತ್ರಂಗೊಂದು ಫ್ಯಾಮಿಲಿ ಇದೆ, ಚೈತ್ರ ಯಾಕೆ ಹೀಗಾದ್ಲು ಅನ್ನೋದಕ್ಕೊಂದು ಬ್ಯಾಕ್ಗ್ರೌಂಡ್ ಸ್ಟೋರಿ ಇದೆ. ಅದೆಲ್ಲವೂ ನಮ್ಮಂಥವ್ರ ಕತೆಗಳಿಗೆ ಕನೆಕ್ಟ್ ಆಗುತ್ತೆ ಅಂತ ತುಂಬ ಸೀನಿಯರ್ ಜರ್ನಲಿಸ್ಟ್ ಹೇಳಿದ ಮಾತು ನನಗೆ ಆಶ್ಚರ್ಯ ಆಯಿತು. ಅಂದರೆ ಅವರು ಅದನ್ನು ಅಬ್ಸರ್ವ್ ಮಾಡ್ತಾರೆ ಅನ್ನೋದು. ಮತ್ತು ಬಹುತೇಕ ಯಾರೂ ಇಲ್ಲದಾಗ ಒಬ್ಬರೇ ನಿಂತ್ಕೊಳ್ಳೋ ಧೈರ್ಯ ಇದೆ ಚೈತ್ರಾಗೆ ಅನ್ನೋದನ್ನು ಜನ ಅದನ್ನು ತಗೊಂಡ ರೀತಿಯ ಪ್ರೀತಿ ಇದೆ ಅಲ್ಲ. ಬಹುಶಃ ನಾನು ಇನ್ನೊಂದು 10-15 ವರ್ಷ ಕಷ್ಟಪಟ್ಟಿದ್ದಿದ್ರು ನನಗೆ ಈ ಹೆಸರು, ಈ ಪ್ರೀತಿ ಖಂಡಿತ ಸಿಗ್ತಿರ್ಲಿಲ್ಲ. ನಾನು ಎಷ್ಟು ಕೆಲಸ ಮಾಡಿದ್ರು ಸಿಗ್ತಿರ್ಲಿಲ್ಲ ಅನ್ಸುತ್ತೆ. ನಾನೊಂದು ಸೀಮಿತ ಚೌಕಟ್ಟಲ್ಲಿ, ಹೌದು, ನನಗೆ ಭಗವಂತ ಕೀರ್ತಿ ಕೊಟ್ಟಿದ್ದ, ಪ್ರಖ್ಯಾತಿ ಇತ್ತು, ಬಹುತೇಕ ಎಲ್ಲವೂ ಇತ್ತು, ಬದುಕಿಗೇನು ಕಡಿಮೆ ಇಲ್ಲ ಅನ್ನೋ ಥರ ಇತ್ತು. ಆದರೆ ಅದು ಒಂದು ಸೀಮಿತ ಚೌಕಟ್ಟಿಗೆ ಮಾತ್ರ ಇತ್ತು. ನಾನು ಮುಂದೆ ಎಷ್ಟೇ ಮುಂದೆ ಹೋಗಿದ್ರು ಕೂಡ ಸಾಮಾನ್ಯ ಮನೆಯ ಹೆಣ್ಣು ಮಕ್ಕಳನ್ನ ತಲುಪೋದಕ್ಕೆ ಆಗ್ತಿರ್ಲಿಲ್ಲ. ಇವತ್ತೊಂದು 2 ವರ್ಷದ ಪುಟ್ಟ ಮಗುವಿಂದ ಹಿಡಿದು 89 ವರ್ಷದ ಹಿರಿ ಜೀವಗಳ ತನಕ ತಲುಪಿದ್ದೀನಿ, ಪ್ರತಿ ಮನೆ ತಲುಪಿದ್ದೀನಿ ಅನ್ನೋದಿದೆ ಅಲ್ಲ. ಬಹುಶಃ ಜನ ಒಪ್ಕೊಳ್ಳೋ ಹಾಗೆ ಬಿಗ್ ಬಾಸ್ ಅಲ್ಲದೆ ಬೇರೆ ಯಾರು ಮಾಡಕ್ ಸಾಧ್ಯ ಇರಲಿಲ್ಲ ಅನ್ಸುತ್ತೆ. ಸೊ ಎಲ್ಲರೂ ಒಂದ್ ಕಡೆ ಇಲ್ಲ, ಇವ್ರ ಕಳಪೆ, ಇವ್ರ ಪರ್ಫಾರ್ಮೆನ್ಸ್ ಏನೂ ಇಲ್ಲ, ಇವರಿಂದ ಏನು ಎಂಟರ್ಟೈನ್ಮೆಂಟ್ ಬರ್ತಾ ಇಲ್ಲ, ಇದೆಲ್ಲ ಅನ್ಕೊಳ್ಬೇಕಾದ್ರೆ ಅಮ್ಮ ಬರ್ತಾರೆ, ಅಮ್ಮ ಮಗಳೇ ನೀನೇ ನನಗೆ ಬೆಸ್ಟ್ ಯಾವತ್ತಿದ್ರು ಅಂತ ಹೇಳ್ತಾರೆ. ಸೊ ಆ ಒಂದು ಮೂಮೆಂಟ್ ಹೇಗಿತ್ತು? ಅದಂದ್ರೆ ನನಗೆ ಬಹುಶಃ ಬೇರೆ ಯಾರಿಗದು ವಿಶೇಷ ಅಂತ ಅನ್ನಿಸ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ನಂಗೆ ವಿಶೇಷ ಯಾಕಂತಂದ್ರೆ ನಾನು ಏನು ಮಾಡಿದ್ರು ಅಮ್ಮಂಗೆ 100% ಅಂತ ಅನ್ನಿಸ್ತಿರ್ಲಿಲ್ಲ, ಸಮಾಧಾನ ಯಾವತ್ತೂ ಕೊಡ್ತಿರ್ಲಿಲ್ಲ. ಮತ್ತು ನನ್ನ ಲೈಫ್ನ ಬಿಗ್ಗೆಸ್ಟ್ ಗೋಲ್ ಇದ್ದಿದ್ದೆ ಅಮ್ಮಂಗೆ ಗಂಡು ಮಕ್ಳಿಲ್ಲ ಅನ್ನೋ ಕೊರಗು ನೀಗಿಸ್ಬೇಕು. ಸೊ ಒಂದಿನ ಆದರೂ ನಮ್ಮ ಅಮ್ಮ ಅನ್ನಿಸ್ಬೇಕು ಅಮ್ಮಂಗೆ, ನಂಗೆ ಗಂಡು ಮಗ ಇದ್ದಿದ್ರು ಇದನ್ನು ಮಾಡ್ತಿರ್ಲಿಲ್ಲ, ನನ್ನ ಮಗಳು ಮಾಡಿದ್ಲು ಅನ್ನೋದೊಂದು ನನಗೆ ಕೊಡಬೇಕು, ಆ ಪ್ರೌಡ್ ಮೂಮೆಂಟು ಅನ್ನೋದಕ್ಕೋಸ್ಕರ ಲೈಫ್ ಟೈಮ್ ನಾನು ಇಷ್ಟು ವರ್ಷನೂ ಸ್ಟ್ರಗಲ್ ಮಾಡಿದ್ದೀನಿ. ಯಾವತ್ತೂ ಅಮ್ಮನ ಬಾಯಿಂದ ಅದೊಂದು ಬಂದಿರಲಿಲ್ಲ. ಆದ್ರೆ ಆ ವೇದಿಕೆ ಬಂದಿದ್ದಿದೆ ಅಲ್ಲ, ಅದು ಬಹುಶಃ ಭಗವಂತಂಗೂ ತಲುಪಿತ್ತೇನೋ ನನ್ನ ಪ್ರಾರ್ಥನೆ. ಆ ಎನರ್ಜಿ ನಿಮಗೆ ಬೇಕಾಗಿತ್ತು, ಅವಾಗ ಬೂಸ್ಟ್ ಬೇಕಾಗಿತ್ತು ನಿಮಗೆ. ಖಂಡಿತವಾಗ್ಲೂ ನಾನು ಅದನ್ನೇ ಹೇಳಿದೆ ಬಿಗ್ ಬಾಸ್ಗೆ. 90ನೇ ದಿನಕ್ಕೆ ಫ್ಯಾಮಿಲಿ ರೌಂಡ್ ಮಾಡಿದ್ರಿ, ಒಂದು 70 ದಿನಕ್ಕೂ 60 ದಿನಕ್ಕೂ ಮಾಡಿದಿದ್ರೆ ಇನ್ನೂ ಚೆನ್ನಾಗಿ ಆಡ್ತಿದ್ದೆ ಅಂತ ಖುಷಿ ಇದೆ. ಹೆಚ್ಚು ಕಮ್ಮಿ ಫಿನಾಲೆ ಒಂದು ಎಡ್ಜ್ ತನಕನೂ ಬಂದಿದ್ರಿ, ಫಿನಾಲೆಗೆ ಹೋಗ್ಲಿಲ್ಲ, ಯಾಕೆ ಇರ್ಬೋದು? ಬೇಜಾರಿದೆ ನಿಮಗೆ? ನಾನು ತುಂಬಾ ನಂಬ್ತೀನಿ ಅದೃಷ್ಟಗಳನ್ನ. ನನಗೆ ಬಿಗ್ ಬಾಸ್ ಅವಕಾಶ ಬಂದಿದ್ದು ಅದೃಷ್ಟವೇ. ಸೊ ಎಷ್ಟು ಜನ ಯಾವುದನ್ನ ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅದೃಷ್ಟ ಮತ್ತು ಅನ್ನದ ಋಣವನ್ನ ನಂಬಿ ಬದುಕೋಳು ನಾನು. ಅದೃಷ್ಟ ಎಲ್ಲೋ ಒಂದ್ ಕಡೆ ಫಿನಾಲೆ ತನಕ ತಗೊಂಡು ಹೋಗ್ಲಿಲ್ಲ ಅನ್ಸುತ್ತೆ. ಮತ್ತು ಬಿಗ್ ಬಾಸ್ ಮನೆ ಅನ್ನದ ಋಣ ಬಹಳ ಬೇಗ ಮುಗೀತೋ ಏನೋ ನನಗೆ. ಅದು ಬಿಟ್ರೆ ಅದೇ ಸಂದರ್ಭಗಳು ಕೆಲವು ಸಲ ನೋಡಿ, ಟಿಕೆಟ್ ಫಿನಾಲೆ ಕಂಟೆಂಡರ್ಶಿಪ್ ಇಂದ ಹೊರಗಡೆ ಉಳಿಬೇಕಾಗಿ ಅದು ಅನಿವಾರ್ಯವಾಗಿ ಬರುವಂಥ ಅವಕಾಶ. ಸೊ ಆ ಸಂದರ್ಭದಲ್ಲಿ ನಾನು ಫಿನಾಲೆಗೆ ಹೋಗೋಕ್ಕಾಗಲ್ಲ. ಸೊ ಆ ಇಡೀ ವಾರ ನಾನು ಆಟ ಆಡೋಕ್ಕಾಗೋದಿಲ್ಲ. ಹಾಗಾಗಿ ಆ ವಾರ ಉತ್ತಮ ಸಿಕ್ಕಿದ್ರು ಕೂಡ ಇಡೀ ವಾರ ಆಡೋದಕ್ಕಾಗದೇ ಇರೋ ಕಾರಣ ಕೆಲವೊಂದು ಕಡೆ ಜನಕ್ಕೆ ಕಡಿಮೆ ಕಾಣಿಸ್ಕೊಂಡಿರ್ಬೋದು. ಅದು ಒಂದು ಕಾರಣ ಇರ್ಬೋದು ಅಂತ ನಂಗೆ ಅನ್ಸುತ್ತೆ. ಓಕೆ. ಸೊ ನೀವು ಕೂಡ ಜರ್ನಲಿಸಮ್ ಮಾಡಿರೋರು, ನಿಮಗೆ ಗೊತ್ತಿದೆ ಏನು ಜನ ಇಷ್ಟಪಡ್ತಾರೆ, ಏನು ಜನ ಇಷ್ಟಪಡಲ್ಲ. ಸೊ ಆ ಜರ್ನಲಿಸಮ್ ಓದಿರೋದು ಬಿಗ್ ಬಾಸ್ ಮನೇಲಿ ಕಂಟೆಂಟ್ ಕೊಡೋದಕ್ಕೆ ಏನಾದರೂ ಯೂಸ್ ಆಯ್ತಾ? ತುಂಬ ಯೂಸ್ ಆಗಿದೆ. ಅಂದರೆ ಕಂಟೆಂಟ್ ಕೊಡೋದಕ್ಕೆ ಅಂತಂದರೆ ನನಗೆ ಜರ್ನಲಿಸಮ್ ಎಲ್ಲಿ ಹೆಲ್ಪ್ ಆಯಿತು ಅಂದರೆ, ಮಾಧ್ಯಮ ಟಾಸ್ಕ್ ಒಂದು ಬರುತ್ತೆ, ಒಂದು ವಾರ ಪೂರ್ತಿ ಮಾಧ್ಯಮವಾಗಿರಬೇಕು ಅಂತ. ಸೊ ನನಗಾಗ ನನ್ನ
ನನ್ನೊಳಗಿದೆ, ಒನ್ಸ್ ಎ ಜರ್ನಲಿಸ್ಟ್ ಈಸ್ ಆಲ್ವೇಸ್ ಎ ಜರ್ನಲಿಸ್ಟ್ ಅಂತಾರಲ್ಲ. ಸೊ ಅದು ಆ ಜರ್ನಲಿಸ್ಟ್ ಆಗಿ ಹೊರಗಡೆ ಬಂದಿದ್ದು. ಸೊ ಆ್ಯಂಕರಿಂಗ್ ಅನ್ನೋದಕ್ಕಿಂತ ಆವಾಗ ಅದು ನಂದೊಂದು ಕಲ್ಪನೆಯ ಆ್ಯಂಕರಿಂಗು. ಮತ್ತು ಅಲ್ಲಿ ನಾನೇನೇನು ಯೋಚನೆ ಮಾಡ್ಬೋದು, ಈಗ ಭವಿಷ್ಯ ಕಾರ್ಯಕ್ರಮಗಳು, ಮನೆ ಗ್ರೌಸರಿ ಇಲ್ಲ ಅನ್ನೋದನ್ನ ಬ್ರೇಕಿಂಗ್ ನ್ಯೂಸ್ ಮಾಡೋದು, ಈ ಥರದ್ದೆಲ್ಲ ಒಂದಷ್ಟು ಯೋಚನೆಗಳನ್ನು ಹೊರಗಡೆ ಹಾಕೋದಕ್ಕೆ ಬಹಳ ಖುಷಿ ಕೊಡುತ್ತು. ಅದು ನಾನು ತುಂಬ ಎಂಜಾಯ್ ಮಾಡಿದ್ದ ಟಾಸ್ಕ್ ಅದು. ಬಟ್ ಆ ವಾರನೇ ಮತ್ತೆ ನಾನು ಕಳಪೆಗೆ ಹೋಗ್ತೀನಿ, ಅದೊಂಥರ ಬೇಜಾರು. ಬಿಗ್ ಬಾಸ್ ಒಂದು ವ್ಯಕ್ತಿತ್ವಗಳ ಆಟ ಅಂತ ಹೇಳ್ತಾರೆ. ನಿಮ್ಮ ಪ್ರಕಾರ ಬಿಗ್ ಬಾಸ್ ಏನು? ನಾನು ವ್ಯಕ್ತಿತ್ವದ ಆಟ ಅಂತಂದರೆ 100% ಅದನ್ನು ಒಪ್ಕೊಳ್ಳೋದಿಲ್ಲ. ಅಂದರೆ ನೋಡಿ, ವ್ಯಕ್ತಿತ್ವ ಅಂದರೆ ಯಾವುದು ಅನ್ನೋ ಪ್ರಶ್ನೆನೇ ನಮಗೆ ಇಲ್ಲಿ ಕ್ಲಾರಿಟಿ ಇಲ್ಲ. ನಿಮಗೆ ಯಾವುದು ವ್ಯಕ್ತಿತ್ವ? ಯಾರಿಗೋ ನೀನು ಅಹಂಕಾರಿ ಅಂತ ಅನ್ಸಿದ ತಕ್ಷಣ ಅವನು ಕಷಾಯ ಕೊಡಿಸೋದು ನನ್ನ ವ್ಯಕ್ತಿತ್ವ ಅಲ್ಲ. ಯಾರನ್ನೋ ನೀನು ಚೆನ್ನಾಗಿಲ್ಲ, ನಿನ್ನ ಆಟ ಚೆನ್ನಾಗಿಲ್ಲ ಅನ್ನೋ ಕಾರಣಕ್ಕೆ ಅವ್ನು ತೊಗೊಂಡು ಕಸದ ಬುಟ್ಟಿಗೆ ಹಾಕೋದು ವ್ಯಕ್ತಿತ್ವ ಅಲ್ಲ. ನಾನು ಹೆಂಗಿದ್ದೆ ಬರೋವಾಗ ಹಾಗೆ ಉಳ್ಕೊಳ್ಳೋದು ವ್ಯಕ್ತಿತ್ವ ಅಂತ ನಂಬ್ತೀನಿ. ಈ ವ್ಯಕ್ತಿತ್ವದ ಡೆಫಿನಿಷನ್ಗಳಲ್ಲಿ ನಮ್ಮ ಕ್ಲಾರಿಟಿ ಇದ್ರೆ ನಾನು ಒಪ್ಕೋತೀನಿ. ಈಗ ನಾನು ಹೋಗೋವಾಗ ಹಿಂಗಿದ್ದೆ, ನಾನು ನನ್ನ ಬಟ್ಟೆ ಬೇರೆ ಚೇಂಜ್ ಮಾಡ್ಕೊಳ್ಳಲ್ಲ, ನಾನು ಇರೋದೇ ಹೀಗೆ, ನನಗೆ ಯಾರ ಸಹಾಯದ ಅವಶ್ಯಕತೆ ಇಲ್ಲ, ನನಗೆ ಯಾರು ಜೋಡಿ ಆಗಬೇಕು ಅನ್ನೋ ಹಂಗಿಲ್ಲ, ನಾನು ಆಟವನ್ನು ಮತ್ತು ಅಲ್ಲಿ ಬರುವ ಭಾವನಾತ್ಮಕ ಸಂಗತಿಗಳನ್ನು, ಸವಾಲುಗಳನ್ನು ಒಬ್ಬಳೆ ಎದುರಿಸಬಲ್ಲೆ ಅನ್ನೋದು ನನ್ನ ವ್ಯಕ್ತಿತ್ವ. ಈ ವಿಚಾರದಲ್ಲಿ ನಾನು ಉಳಿಸ್ಕೊಳ್ಬಲ್ಲೆ. ಅದರಿಂದ ಆಚೆಗೆ ಅಲ್ಲಿ ಬರುವ ಚಟುವಟಿಕೆಗಳಿಗೆ, ಟಾಸ್ಕ್ಗಳಿಗೆ ವ್ಯಕ್ತಿತ್ವಕ್ಕೂ ಖಂಡಿತ ಸಂಬಂಧ ಇಲ್ಲ ಅಂತ ನಾನು ಅನ್ಕೊಳ್ತೀನಿ. ಓಕೆ, ಇವಾಗ ಸಾಮಾನ್ಯವಾಗಿ ನಾವು ಯಾವುದೋ ಒಂದು ಹೊಸ ವಾತಾವರಣಕ್ಕೆ ಹೋದಾಗ ಬೇಗ ಆ ವಾತಾವರಣಕ್ಕೆ ಹೊಂದ್ಕೊಳ್ಳೋಕ್ಕೇನೆ ಪ್ರಯತ್ನ ಮಾಡ್ತೀವಿ. ಹೌದು. ಸೊ ಅದಕ್ಕೆ ಚೈತ್ರ ಎಲ್ಲೋ ಒಂದ್ ಕಡೆ ನಾನು ಅವ್ರನ್ನ ಫಾಲೋ ಮಾಡಬೇಕು, ನಾನು ಆ ಥರ ಕಾಣಿಸ್ಕೋಬೇಕು ಅಂತ ನೀವೆಲ್ಲೂ ಹೋಗ್ಲಿಲ್ಲ, ನಿಮ್ಮ ತನನ ನೀವೆಲ್ಲೂ ಬಿಟ್ಕೊಡ್ಲಿಲ್ಲ. ಅದಕ್ಕಾಗಿ ಜನಕ್ಕೆ ನೀವು ಇನ್ನೂ ತುಂಬಾ ಬೇಗ ಆಪ್ತರಾದ್ರಿ ಅನ್ಸುತ್ತೆ. ಅದೇ ಈ ವ್ಯಕ್ತಿತ್ವಗಳ ಆಟ ಅಂತ ಬಂದಾಗ ನಾವೆಲ್ಲ ಏನು ನಂಬ್ತೀವಿ, ಸ್ವಾಮಿ ವಿವೇಕಾನಂದರು ಹೇಳುವ ಚಿಂತನೆ ಏನಿದೆ ಅದು ನನ್ನ ಬದುಕಿನ ವ್ಯಕ್ತಿತ್ವ. ಯಾವತ್ತು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಅನ್ನೋದು ಅವನು ತೊಡುವ ಹೊರಗಿನ ರೂಪದಿಂದ ಅಲ್ಲ, ಅವನು ಒಳಗಿನ ಧೈರ್ಯದಿಂದ ಬರಬೇಕು ಅಂತ ನಾವೇನು ನಂಬ್ತೀವಿ, ಅದನ್ನು ನಾನು ಯಾವತ್ತೂ ಉಳಿಸ್ಕೊಳ್ತೀನಿ. ನನಗೆ ಅದರಲ್ಲೆಲ್ಲೋ ಆಕರ್ಷಣೆ ಅನ್ನೋದು ಹುಟ್ಟಲಿಲ್ಲ. ಹಿಂಗಿರಬೇಕು, ನಾನು ನನ್ನನ್ನು ಬದಲಾಯಿಸ್ಕೊಂಡ್ರೆ ನಾನು ಇಲ್ಲಿ ಉಳಿತೀನಿ ಅನ್ನೋದು ನಂಗೆ ಯಾವತ್ತೂ ಅನಿಸ್ಲಿಲ್ಲ. ನನಗೆ ಆ ವಾತಾವರಣ ಇಷ್ಟ ಆಯಿತು. ನೀವು ನಂಬಲ್ಲ, ನನಗೆ ರೆಸಾರ್ಟ್ ಟಾಸ್ಕ್ ಅಂತ ಒಂದು ಟಾಸ್ಕ್ ಬರುತ್ತೆ. ಆ ಟಾಸ್ಕಲ್ಲಿ ಎಲ್ಲರಿಗೂ ಕೂಡ ಯೂನಿಫಾರ್ಮ್ ಕೊಡ್ತಾರೆ, ಸರ್ವರ್ಗೆ, ಸಪ್ಲೈಯರ್ಗಳಿಗೆಲ್ಲ. ನನ್ನ ತನವನ್ನು ಬದಲಾಯಿಸ್ಕೊಳ್ಬೇಕು ಅಂತ ಎಲ್ಲೂ ಹೇರಲಿಲ್ಲ ಬಿಗ್ ಬಾಸ್. ನನಗೇನು ಸಪ್ರೇಟಾಗಿ ಸೀರೆ ಕಳಿಸ್ಕೊಡ್ತಾರೆ. ಅಂದರೆ ನೀವು ನಿಮ್ಮ ತನಗೆ ಗಟ್ಟಿಯಾಗಿ ನಿಂತರೆ ಸುತ್ತ ಇರೋ ವಾತಾವರಣ ಅನ್ನೋದಕ್ಕೆ ಸಾಥ್ ಕೊಡುತ್ತೆ ಅನ್ನೋದು ನನಗೆ ತುಂಬ ಇದು. ಆ ವಿಚಾರದಲ್ಲಿ ನಾನು ಲಕ್ಕಿ. ಸೊ ಹೇಗಷ್ಟು ಕಷಾಯ ಕುಡಿದ್ರಿ? ಬಹುಶಃ ನಮ್ಮ ಕಡೆ ಈ ಕರ್ಕಟಕ ಅಮಾವಾಸ್ಯೆ ಮಾಡ್ತಾರಲ್ಲ, ಅಲ್ಲಿ ಕಷಾಯ ಕೊಡೋದು ಅಭ್ಯಾಸ ನನಗೆ. ಅದು ಕಪಲ್ ಕೊಡ್ತಾರೆ, ಅಷ್ಟು ಕಷಾಯ ಹೆಂಗ್ ಕುಡಿದ್ರಿ? ಅದೇನಾಗೋದು ಗೊತ್ತಾ, ಒಳಗಡೆ ಒಂದು ಕೋಪ ಇರುತ್ತೆ ಗೊತ್ತಾ, ಕೋಪ ಏನ್ ಬೇಕಾದ್ರೆ ಮಾಡಿಸ್ಬಿಡುತ್ತೆ. ನನಗೆ ನನ್ನ ಕೋಪದ ಮೇಲೆ ಭಯ ಅನ್ನೋದಕ್ಕೆ. ಕೋಪ ಬಂದಾಗ ಏನಾದ್ರೂ ಮಾಡ್ಬಿಡ್ತೀನಿ, ಇಲ್ಲ ನನಗೆ ನಾನು ಏನಾದ್ರು ಮಾಡ್ಕೊಂಡ್ಬಿಡ್ತೀನಿ ಅನ್ನೋ ಥರದ್ದು ಇದು. ಸೊ ನನ್ನ ಕೋಪನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಅದಕ್ಕೆ ಬೇರೆ ರೂಪ ಕೊಡಬೇಕು ಅಂತ ಬಂದಾಗ ಈ ಥರದಕ್ಕೆಲ್ಲ ಶಕ್ತಿ ಬಂದ್ಬಿಡುತ್ತೆ ಅದು. ಮತ್ತೆ ಸುದೀಪ್ ಸರ್ ಎವ್ರಿ ವೀಕ್ ಬರ್ತಾ ಇದ್ರು, ನಿಮ್ಗೊಂಥರ ಕಂಟಿನ್ಯೂಸ್ ಕ್ಲಾಸ್ ಇತ್ತು 4 ವಾರ. ಪ್ರತಿ ಸಲ ನಿಮಗೆ ಎಷ್ಟು ಫ್ರಸ್ಟ್ರೇಟ್ ಆಗ್ತಾ ಇದ್ರಿ ಅಂತ? ಮೊದಲು ತುಂಬಾ ಕೋಪ ಬಂದಿತ್ತಿಲ್ಲ, ನಾನು ಹೊರಟು ಬಿಡಬೇಕು ಅನ್ನೋ ತರ ಆಗೋದು. ಅದ್ರಲ್ಲಿ ಏನಾಗ್ತಿತ್ತು ಅಂದ್ರೆ, ಸ್ಯಾಟರ್ಡೇ ಎಪಿಸೋಡಲ್ಲಿ ಸುದೀಪ್ ಸರ್ ಕ್ಲಾಸ್ಗಳು ಸಂಡೇ ಬಂದ್ರೆ ನಂದೇ ಕಾಲೆಳೆಯೋರು, ನನಗೆ ಜಾಸ್ತಿ ಕಾಲೆಳೆಯೋರು, ನನಗೆ ತಮಾಷೆ ಮಾಡೋರು. ಸೊ ಅದೊಂಥರ ಎಲ್ಲೋ ಒಂದು ಇದು ಇಡೀ ಮನೆಯಲ್ಲಿ ಏನೇನಾರು ಅಂದ್ರೆ, ಸುದೀಪ್ ಸರ್ ನನ್ನೊಬ್ಬಳನ್ನೇ ಚೈತ್ರಕ್ಕ ಅಂತ ಕರೆಯೋರು. ಸೊ ಅಲ್ಲಿರೋರೆಲ್ಲ ತುಂಬಾ ಆಸೆ ಅವ್ರಿಗೆಲ್ಲ ಸುದೀಪ್ ಸರ್ ಬಾಯಿಂದ ಹಿಂಗೆ ಕಳಿಸ್ಕೋಬೇಕು. ಈಗ ರಜತ್ಗೆ ತುಂಬಾ ರಿಕ್ವೆಸ್ಟ್ ಮಾಡಿದ್ರು, ರಜತ್ ಸರ್ ಪ್ಲೀಸ್ ಸರ್ ನನ್ನ ಬುಜ್ಜಿ ಅಂತ ಕರೀರಿ, ಪ್ಲೀಸ್ ನನ್ನ ಬುಜ್ಜಿ ಅಂತ ಕರೀರಿ ಅಂತ. ಆಗ್ಲೂ ಸುದೀಪ್ ಸರ್ ಸ್ಟ್ರಿಕ್ಟ್ ಆಗಿಲ್ಲ, ನಾನು ಸರ್ ಅಥವಾ ಮೇಡಮ್ ಅಂತ ಅಷ್ಟೇ ಕರೆಯೋದು, ಬಿಟ್ಟು ಬೇರೆ ಏನೂ ಕರೆಯಲ್ಲ ಅಂತ ಹೇಳ್ತಿದ್ರು. ಸೊ ಅಂತ ಸುದೀಪ್ ಸರ್ ಚೈತ್ರಕ್ಕ ಅಂತ ಕರೆಯೋರು. ಅವ್ರು ಕರೆಯೋದ್ರಲ್ಲಿ ಏನೋ ಒಂದು ಪ್ರೀತಿ ಇತ್ತು. ಮನೆಯವರೆಲ್ಲ ಹೇಳೋರು, ನೀವು ತುಂಬಾ ಲಕ್ಕಿ, ಸುದೀಪ್ ಸರ್ ನಿಮ್ಮನ್ನ ಚೈತ್ರಕ್ಕ ಅಂತ ಕರೀತಾರೆ ಅಂತೆಲ್ಲ ಅನ್ನೋರು. ಸೊ ಅದೆಲ್ಲ ಒಂದು ಸಂಡೇ ಬಂದ್ರೆ ಪೂರ್ತಿ ದಿನ ನನ್ನೇ ಕಾಲು ಎಳೆಯೋರು. ಓಕೆ, ರಜತ್ ಎಂಟ್ರಿ ಆದ್ಮೇಲೆ ನಿಮ್ಮಿಬ್ಬರ ಕೆಮಿಸ್ಟ್ರಿ ಬಹಳ ಭಯಂಕರ ಮ್ಯಾಚ್ ಆಗ್ತಾ ಇತ್ತು. ಹೇಗಿರ್ತಾ ಇದ್ರು ರಜತ್ ನಿಮ್ಮೊಟ್ಟಿಗೆ? ರಜತ್ ನಂದು ಕೆಮಿಸ್ಟ್ರಿ ಇಲ್ಲ, ಅದೊಂಥರ ಜಿಯೋಗ್ರಫಿ, ಅವರೊಂಥರ ನಾನಂತೀರ ಅಂತ. ಪೂರ್ವ ಮತ್ತು ಪಶ್ಚಿಮ ಧ್ರುವಗಳು ಒಂದಾದ ತರದ ಪರಿಸ್ಥಿತಿ ಅದು. ಅಂದ್ರೆ ಸೀರಿಯಸ್ ಜಗಳಗಳು ನಮ್ಮ ನಡುವೆ ಆಗ್ತಿದ್ದು. ನನಗೆ ರಜತ್ ಕಂಡ್ರೆ ಕೋಪ ಬರೋದು, ಇರಿಟೇಟ್ ಬರೋದು. ಅವ್ರ ಬಾಸ್ ಅಂತ ಕರೆದಿದ್ದು ಕೋಪಕ್ಕೆ ನಾನು ನಾಮಿನೇಟ್ ಮಾಡಿರೋದಿದೆ ಅದನ್ನ. ಸ್ಟಿಲ್ ಆ ಮನುಷ್ಯ ಅದು ಯಾಕೆ ಮಾಡೋರೋ ಗೊತ್ತಿಲ್ಲ, ಬೇರೆ ಯಾರನ್ನು ಯಾಕೆ ಮಾಡ್ತಿರ್ಲಿಲ್ಲ ಗೊತ್ತಿಲ್ಲ. ತಮಾಷೆನೂ, ಕಾಲು ಎಳೆಯೋದು, ಟಾರ್ಗೆಟ್ ಎಲ್ಲವನ್ನೂ ನಾನು ಒಬ್ಬಳ ಮೇಲೆ ಮಾಡೋರು. ಸೊ ಹೊರಗಡೆ ಬಂದ್ಮೇಲೆ ಅವ್ರಿಗೆ ಬೇರೆ ಯಾರು ಸಿಗ್ಲಿಲ್ಲ. ಎಲ್ಲರೂ ಹೇಳ್ತಾ ಇದ್ರು, ನೀವು ಹೊರಗಡೆ ಬಂದ್ಮೇಲೆ ರಜತ್ ಕೂಡ ಡಲ್ ಆದ್ರು ಅಲ್ಲ. ಬಟ್ ಜನಕ್ಕೆ ಇಷ್ಟ ಆಗಿದೆ ಅನ್ನೋದೊಂದು ತೃಪ್ತಿ ಇದೆ ಅಷ್ಟು ಸಹಿಸ್ಕೊಂಡಿದ್ದಕ್ಕೆ ಜನಕ್ಕೆ ಇಷ್ಟ ಆಯ್ತಲ್ಲ ಅನ್ನೋದೊಂದು ಇಷ್ಟ ಸಮಾಧಾನ. ಬೇಡ. ವಾಟ್ ನೆಕ್ಸ್ಟ್ ಆಫ್ಟರ್ ಬಿಗ್ ಬಾಸ್? ಗೊತ್ತಿಲ್ಲ.
ಅದೇ ಗೋ ವಿತ್ ದ ಫ್ಲೋ ಅಂತ ಹೋಗ್ತೀನಿ. ಹಿಂದೆ ಮಾಡ್ತಿದ್ದ ಕೆಲಸಗಳು ತುಂಬ ಇದೆ, ಸೊ ಅದನ್ನ ಇನ್ನಷ್ಟು ಜಾಸ್ತಿ ಮಾಡುವಂಥ ಯೋಚನೆಗಳಿದೆ. ಜೊತೆಗೆ ಗೊತ್ತಿಲ್ಲ, LLB ಮಾಡಬೇಕು ಅನ್ನೋ ಯೋಚನೆ ಇದೆ, ಸಾಮಾಜಿಕ ಚಟುವಟಿಕೆಗಳನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋ ಯೋಚನೆ ಇದೆ. LLB ಮಾಡ್ತೀನಿ ಅಂತ ಹೇಳಿದ್ರೆ, ಸೊ LLB ನಂತರ ನೀವು ಲಾಯರ್ ಆದ್ರೆ ಯಾವ ತರ ಹ್ಯಾಂಡಲ್ ಮಾಡ್ಬೇಕು ಕೇಸ್ನ ಅಂತ ರೆಡಿ ಆಗಿದ್ದೀರಾ ಇವಾಗ? ಅಂದ್ರೆ ತುಂಬಾ ದೊಡ್ಡ ಕಲ್ಪನೆ ಇಲ್ಲ, ಅಂದ್ರೆ ಏನೋ ಲಾಯರ್ ಆಗಿ ಏನೋ ಪರಿವರ್ತನೆ ತರ್ತೀನಿ ಅಂತಲ್ಲ, ಆದ್ರೆ ಕಾನೂನಿನ ಬಗ್ಗೆ ಜ್ಞಾನ ಇಲ್ಲದೆ ಇರೋರಿಗೊಂದು ಅವಶ್ಯಕತೆ ಇದೆ. ನಾನು ನೋಡಿರೋ ಹಾಗೆ ಎಷ್ಟೋ ಮಂದಿ ನಿರಪರಾಧಿಗಳು ವ್ಯವಸ್ಥೆಗೆ ಬಲಿಯಾಗಿ ಆರೋಪ ಹೊತ್ಕೊಂಡು ನಿರಪರಾಧಿಯನ್ನು ಸಾಬೀತು ಮಾಡ್ಕೊಳ್ಳೋದಕ್ಕೆ ವರ್ಷಾನುಗಟ್ಲೆ ಅಲಿತಾ ಇರುವಂಥ ಪರಿಸ್ಥಿತಿಗಳಿದೆ. ಎಷ್ಟೋ ಜನಕ್ಕೆ ಸೂಕ್ತವಾಗಿರುವಂಥ ಕಾನೂನನ್ನ ಇದಿಲ್ಲದೆ ಇರೋ ಕಾರಣಕ್ಕೆ ಅವ್ರ ಲೈಫಿನ ಎಷ್ಟೆಷ್ಟೋ ಕಳ್ಕೊಂಡಿದ್ದಾರೆ. ಪ್ರಾಪರ್ಟಿಗಳನ್ನು ಕಳ್ಕೊಳ್ತಿರೋದು, ಬೆದರಿಕೆಗಳಿಂದ ಹೆದರ್ಕೊಂಡು ಹಣ ಕಳ್ಕೊಳ್ತಿರೋದು, ಯಾರೋ ಸುಳ್ಳು ಕೇಸ್ ಹಾಕ್ತೀನಿ ಅನ್ನೋದಕ್ಕೆ ಹೆದರ್ಕೊಂಡು ಹಣ ಕಳ್ಕೊಳ್ಳೋವಂಥ ವ್ಯವಸ್ಥೆಗಳು, ಈ ಥರ ಎಲ್ಲ ಇರೋರನ್ನ ನೋಡಿದಾಗ ಕನಿಷ್ಠ ಒಂದಷ್ಟು ಅರಿವು ಕೊಡೋ ಪ್ರಯತ್ನ ಮಾಡಬೇಕು. ನಾನೇನೋ ಪ್ರೊಫೆಷ್ನಲಿ ಲಾಯರ್ ಆಗ್ತೀನಿ ಅಂತಲ್ಲ, ಆದರೆ ಅವ್ರಿಗೆ ಒಂದು ಜ್ಞಾನ ಕೊಡುವ ಮಟ್ಟಿನ ಒಂದಷ್ಟು ಕೆಲಸ ಆಗಬೇಕು ಅನ್ನೋ ಕಾರಣಕ್ಕೆ ಆ ಯೋಚನೆ. ಓಕೆ, ನೈಸ್. ಸೊ ಬಿಗ್ ಬಾಸ್ ಟೂರ್ ಮುಗೀತು, ಹೊರಗೆ ಬಂದಮೇಲೆ ಒಂದಿಷ್ಟು ಮೀಡಿಯಾ ಟೂರ್ಗಳು ಕೂಡ ಮುಗೀತಾ ಇದೆ. ಅದರೊಟ್ಟಿಗೆ ಕೂಡ ನೀವು ಇಂಟರ್ವ್ಯೂ ಕೊಟ್ಟ ಕೆಲವೊಂದು ನೋಡಿರ್ಬೋದು ನೀವು ಮೀಮ್ಸ್ಗಳನ್ನ, ಒಬ್ಬರ ಜೊತೆ ಇಂಟರ್ವ್ಯೂ ಕೊಡ್ತೀರಿ, ಆ ನಿರೂಪಕರಿಗೂ ನಿಮಗೂ ಮದುವೆ ಆಗುತ್ತೆ ಅನ್ನೋ ರೀತಿಯಲ್ಲಿ AI ವಿಡಿಯೋಗಳು. ಸೊ ಅದನ್ನ ಹೇಗೆ ರಿಸೀವ್ ಮಾಡ್ತೀರಿ? ನಾನು ಯಾವಾಗಲೂ ಅದನ್ನ ನೋಡಿ ನಗ್ತೀನಿ ಅಷ್ಟೇ. ನನಗೆ ನಗು ಬಿಟ್ಟರೆ ಬೇರೆ ಏನು ಬರಲ್ಲ ಅದನ್ನ ನೋಡಿದಾಗ. ಯಾಕಂದರೆ ನೋಡಿ, ಈ ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ಈ ಸಾಮಾಜಿಕ ಜೀವನಕ್ಕೆ ನಾನು ಬಂದಾಗಿಂದ ನನ್ನನ್ನು ಇಷ್ಟು ಗಟ್ಟಿಯಾಗಿ ನಾನು ಇಲ್ಲಿ ತನಕ ಬಂದಿರೋದೇ ಈ ಮೀಮ್ಸು ಟ್ರೋಲ್ಸ್ಗಳಿಂದ. ನೆಗೆಟಿವ್ ಕಮೆಂಟ್ಗಳು, ಮೀಮ್ಸು ಟ್ರೋಲ್ಸ್ ಇಲ್ಲ ಅಂದಿದ್ರೆ ಖಂಡಿತವಾಗ್ಲೂ ನಾನು ಈ ಫೀಲ್ಡಲ್ಲಿ ಇಷ್ಟು ವರ್ಷ ನಿಲ್ಲೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ನಾನು ಅದನ್ನು ತುಂಬ ಹಂಸ ಕ್ಷೀರ ನ್ಯಾಯದ ಹಾಕಿ ತೊಗೊಳ್ತೀನಿ. ಸೊ ನನಗೆ ಬೇಕಾದರೆ ಹಾಲನ್ನು ಮಾತ್ರ ತೊಗೊಂಡು ನೀರನ್ನೆಲ್ಲ ಬಿಡ್ತೀನಿ. ಜನ ಬೆಂಬಲ ಕೊಡ್ತಿರೋದನ್ನು ನಾನು ನೋಡ್ತಾ ಇದ್ದೀನಿ. ಸೊ ಅದ್ರ ನಡುವೆ ಎಲ್ಲೊಂದು 10% ಈ ನೆಗೆಟಿವ್ಗಳನ್ನು ನನ್ನ ತಲೆಗೂ ಹಾಕೊಳ್ಳಲ್ಲ. ನಾನು ತುಂಬ ಕಡೆ ಹೇಳಿದ್ದೀನಿ, ಮಾರ್ಕೆಟಲ್ಲಿ ಓಡೋ ಕುದುರೆ ಬಗ್ಗೆ ಮಾತ್ರ ಜನ ಕೆಟ್ಟದ್ದೋ ಒಳ್ಳೇದೋ ಮಾತಾಡ್ತಾರೆ. ಸೊ ನಿಮಗೆ ವ್ಯಾಲ್ಯೂ ಇದೆ, ಹಂಗಾಗಿ ಜನ ಮಾತಾಡ್ತಾರೆ. ನಮ್ಮ ಬಗ್ಗೆ ಬರೆದ್ರೆ ಕಂಟೆಂಟ್ ಓಡುತ್ತೆ ಅನ್ನೋದು ಗೊತ್ತಿದ್ರೆ ಮಾತ್ರ ಅದನ್ನು ಬರೀತಾರೆ. ಹಂಗಿರ್ಬೇಕಾದ್ರೆ ಬರೀಲಿ, ಅವ್ರು ಹೊಟ್ಟೆಪೇಟು ತುಂಬಿಸ್ಕೊಳ್ತಾರೆ ಅಂತಂದ್ರೆ ನನಗೇನು ಸಮಸ್ಯೆ ಇಲ್ಲ. ಬಟ್ ನಾನು ಓಡ್ತಾನೆ ಇರ್ತೀನಿ. ಬಹುಶಃ ಈ ನೆಗೆಟಿವ್ ಕಮೆಂಟ್ಗಳು ನನ್ನನ್ನೆಲ್ಲೂ ನಿಲ್ಸಕ್ಕೆ ಸಾಧ್ಯ ಇಲ್ಲ. ತುಂಬ ಸಲ ನಾನು ಅಡಿಕ್ಟ್ ಆಗಿಬಿಡ್ತೀನಿ. ಅಂದರೆ ನೆಗೆಟಿವ್ಸ್ಗಳನ್ನು ನೋಡಿಲ್ಲ ಅನ್ನಂಗೆ ಅನಿಸುತ್ತೆ, ಯಾರು ನನ್ನ ಬಗ್ಗೆ ನೆಗೆಟಿವ್ ಆಗಿ ಬರೀತಿಲ್ವಾ ಅಂದರೆ ನಮ್ಗೇನು ಮಾರ್ಕೆಟಲ್ಲಿ ವ್ಯಾಲ್ಯೂ ಇಲ್ವಾ ಅನ್ನೋ ಥರ ಯೋಚನೆಗಳು ಬಂದಿದ್ದಿದೆ ನನಗೆ. ಸೊ ನಾನು ತುಂಬ ಸ್ಪೋರ್ಟಿವ್ ಆಗಿ ಮತ್ತು ವಿರೋಧಿಗಳಿರಬೇಕು ಅಂತ ನಾನು ಯಾವಾಗ ನಂಬ್ತೀನಿ. ಜೀವನದಲ್ಲಿ ವಿರೋಧಿಗಳಿಲ್ಲ ಅಂದರೆ ನೀವು ಸೋಂಬೇರಿಗಳಾಗ್ಬಿಡ್ತೀರಿ. ಸೊ ನನಗೆ ನನ್ನನ್ನು ಆ್ಯಕ್ಟಿವ್ ಆಗಿರೋದಕ್ಕೆ ನನಗಿಂತ ವಿರೋಧಗಳು, ಇಂಥ ಟೀಕೆ ಟಿಪ್ಪಣಿಗಳು ಬೇಕು. ಆದರೆ ಕುವೆಂಪು ಅವ್ರು ಹೇಳುವಾಗೆ ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ ಅಂತಾರಲ್ಲ, ಸೊ ಹಾಗೆ ಉಳಿಸ್ಕೊಂಡು ಹೋಗ್ತೀನಿ. ಕೆಲವೊಂದಿಷ್ಟು ಅಹಿತಕರ ಘಟನೆಗಳು ಕೂಡ ನಿಮ್ಮ ಜೀವನದಲ್ಲಿ ನಡೆದಿರೋದು ನಿಮ್ಗೆ ಗೊತ್ತಿದೆ. ಸೊ ಯಾವುದಾದ್ರೂ ಒಂದು ಹಂತದಲ್ಲಿ ರಿಗ್ರೆಟ್ ಮಾಡಿದ್ದೀರಾ? ಸೊ ನನ್ನ ಡಿಸಿಷನ್ಸು ನನ್ನ ಲೈಫ್ ಮೇಲೆ ಎಲ್ಲೋ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗ್ತಾ ಇದೆ, ಅಥವಾ ನಾನು ಇಂಥ ಒಂದು ಡಿಸಿಷನ್ ತೊಗೊಂಡು ತಪ್ಪು ಮಾಡಿದೆ ಅಂತ, ಆ ಥರ ಯಾವತ್ತಾದರೂ ರಿಗ್ರೆಟ್ ಮಾಡಿದ್ದೀರಾ? ಇಲ್ಲ, ಜೀವನದಲ್ಲಿ ಯಾವ ನಿರ್ಧಾರಗಳನ್ನು ನಾನು ರಿಗ್ರೆಟ್ ಮಾಡಲ್ಲ. ಯಾಕಂದರೆ ನಿರ್ಧಾರ ಯಾವುದು ನಾನು ತಗೊಳ್ಳಲ್ಲ, ಭಗವಂತ ಕೊಡಿಸ್ತಾನೆ ಅಂತ ನಾನು ನಂಬ್ತೀನಿ. ಹಾಗಾಗಿ ಬದುಕಲ್ಲಿ ಎಲ್ಲವೂ ಪಾಠವೇ. ಜೊತೆಲಿದ್ದವ್ರು ಯಾರೋ ಬೆನ್ನಿಗೆ ಚೂರಿ ಹಾಕ್ತಾರೆ, ಇನ್ನೇನೋ ಮಾಡ್ತಾರೆ, ಷಡ್ಯಂತ್ರ ಮಾಡಿ ನಮ್ಮನ್ನು ಒಂದಷ್ಟು ಇದಕ್ಕೆ ಕೂಪಕ್ಕೆ ತಳ್ತಾರೆ ಅಂತೆಲ್ಲ ಬಂದಾಗ ಆ ಎಲ್ಲ ಸಂದರ್ಭಗಳಲ್ಲಿ ನಾನು ಗಟ್ಟಿಯಾಗ್ತಾ ಹೋಗಿದ್ದೀನಿ. ಜನರನ್ನು ಜಡ್ಜ್ ಮಾಡೋದ್ರಲ್ಲಿ ಸೋತಿದ್ದೀನಿ ನಾನು. ಜೊತೆಲಿರೋದ್ರನ್ನ ಬಹಳ ಬೇಗ ನಂಬಿಡ್ತೇನೆ. ಸೊ ಹಾಗೆ ನಂಬಿರೋದ್ರಿಂದ ಯಾರ್ಯಾರೋ ಮಾಡೋ ಅಪವಾದನೆಗಳಿಗೆ ನಾನು ಹೊಣೆ ಆಗಿರೋದಿದೆ, ನಾನು ಶಿಕ್ಷೆ ಅನುಭವಿಸಿರೋದಿದೆ. ಸೊ ಈ ಎಲ್ಲ ಸಂದರ್ಭಗಳನ್ನು ನೋಡಿದಾಗ ನಾನು ಜನರನ್ನ ನಂಬದೇ ಇರೋದು ಕಷ್ಟ. ನನಗೆ ಸಾಧ್ಯನೇ ಇಲ್ಲ. ಜನರ ಹತ್ರ ಮಾತಾಡದೇ ಇರೋದು, ಜನರನ್ನ ನಂಬದೇ ಇರೋದು ಸಾಧ್ಯ ಇಲ್ಲ. ಪ್ರತಿ ಬಾರಿ ನನ್ನ ಸುತ್ತ ಇರೋರನ್ನ ಜನರನ್ನ ನಂಬಿನೇ ನಾನು ಆರೋಪಗಳನ್ನು ತೊಗೊಂಡಿರೋದು, ಆಪಾದನೆಗಳನ್ನು ತೊಗೊಂಡಿರೋದು. ಹಾಗಂತ ಮುಂದೆ ಹಾಗೇನೇ ಇರೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಮನುಷ್ಯನ ಬದುಕೆ ಹೀಗೆ. ಸೊ ಎಡುವುದಾಗ ಪಾಠ ಕಲಿತೀವಿ, ಮುಂದಕ್ಕೆ ಹೋಗ್ತೀವಿ ಅಷ್ಟೇ. ಅದು ಮುಂದೆ ಯಾವತ್ತೂ ಯಾರನ್ನು ನಂಬಾರ್ದು ಅಂತ ನಾನು ಯಾವತ್ತೂ ಅಂದ್ಕೊಳ್ಳೋದಿಲ್ಲ. ಮತ್ತೆ ನಂಬ್ತೀನಿ, ಬಿದ್ದರೆ ಪಾಠ ಕಲಿತೀನಿ, ಗೆದ್ರೆ ಖುಷಿಯಾಗಿರ್ತೀನಿ ಅಷ್ಟೇ. ನಿಮ್ಮ ಮಾತನ್ನ ಎಲ್ಲರೂ ತುಂಬಾ ಪ್ರೀತಿ ಮಾಡಿದವರು ಇದ್ದಾರೆ, ಅದರಿಂದ ಇರಿಟೇಟ್ ಆದವರು ಇದ್ದಾರೆ. ಇಷ್ಟು ಮಾತು ಚೈತ್ರ ಕಲಿತಿದ್ದೆ ಯಾವಾಗ? ಅದೇ ಗೊತ್ತಿಲ್ಲ, ಪೂರ್ವ ಜನ್ಮದಲ್ಲಿ ಎಲ್ಲೋ ಆ ಮಾತಿನಿದಿತ್ತು ಅನ್ಸುತ್ತೆ, ಹಾಗಾಗಿ ಅದು ಬಂತು. ಜೊತೆಗೆ ಅದೇ ಜರ್ನಲಿಸ್ಟ್ ಆಗಬೇಕು, ನ್ಯೂಸ್ ಆ್ಯಂಕರ್ ಆಗಬೇಕು ಅನ್ನುವ ಆ ಹಂಬಲ ಏನಿದೆ, ಅದು ಬಹುಶಃ ನನ್ನ ಮಾತಿನ ಕಡೆ ಜಾಸ್ತಿ ಎಳಿತಾ ಹೋಯ್ತು ಅನ್ಸುತ್ತೆ. ಹಂಗಾಗಿ ಎಲ್ಲರೂ ಕೇಳ್ತಾರೆ, ಬಾಯಿಗೆ ಯಾರು ಬಜೆ ಹಾಕಿದಂತ ಕುಂದಾಪುರ ಕಡೆ ಕೇಳ್ದಂಗೆ. ಸೊ ಆ ಹಂತದಲ್ಲೂ ಒಂದಷ್ಟು ಪೂರ್ವಜನ್ಮ ಸುಕೃತ ಇರಬಹುದು ಅಂತ ನಾನು ನಂಬ್ತೀನಿ ಅಷ್ಟೇ. ಓಕೆ, ಆಂಕರ್ ಆಗಿ ಸೆಲೆಬ್ರಿಟಿನ ಇಂಟರ್ವ್ಯೂ ಮಾಡೋದು ಈಸಿನಾ, ಅಥವಾ ಸೆಲೆಬ್ರಿಟಿ ಸ್ಥಾನದಲ್ಲಿ ಕೂತ್ಕೊಂಡು ಇಂಟರ್ವ್ಯೂ ಕೊಡೋದು ಈಸಿನಾ? ಏನು? ಇಲ್ಲ, ನಿಜ ಹೇಳ್ಬೇಕಂದ್ರೆ ಆಂಕರ್ ಆಗಿ ಇಂಟರ್ವ್ಯೂ ಕೊಡೋದು
ಕೊಡೋದು ಇದೆಲ್ಲ ತುಂಬ ಕಷ್ಟ. ಇಂಟರ್ವ್ಯೂ ಕೊಡೋದೇ ಸುಲಭ ಅಂತ ಅನ್ಕೊಂತೀನಿ ನಾನು. ಯಾಕಂದರೆ ಒಂದು ಇಂಟರ್ವ್ಯೂ ತೊಗೊಳ್ಳೋವಾಗ ನಾವು ಎಷ್ಟು ಪ್ರಿಪ್ರೇಷನ್ ಮಾಡ್ತೀವಿ ಅನ್ನೋದು ನಮಗೆ ಗೊತ್ತು. ತುಂಬ ಜನಕ್ಕೆ ಅನಿಸುತ್ತೆ ನಾನು ಇಂಟರ್ವ್ಯೂ ಮಾಡಿಸ್ಕೊಳ್ಳೋವಾಗ ನಂಗೆ ಅನಿಸುತ್ತೆ ಇವ್ರು ಹಿಂಗೆ ಇವ್ರು ಕ್ವಶನ್ ಕೇಳ್ತಿದ್ದಾರೆ, ತುಂಬ ಸುಲಭವಾಗಿ ಕ್ವಶನ್ ಕೇಳ್ತಾರೆ ಅಂತ. ಬಟ್ ನಾವು ಆ ಸ್ಥಾನದಲ್ಲಿ ಇರೋ ಕಾರಣಕ್ಕೆ ನಮಗೆ ಗೊತ್ತಾಗುತ್ತೆ ನಾವು ಎಷ್ಟು ಪ್ರಿಪ್ರೇಷನ್ ಮಾಡಿರ್ತೀವಿ. 1 ಅವರ್ ಇಂಟರ್ವ್ಯೂಗೆ ಮಿನಿಮಮ್ 3 ಇಂದ 4 5 ಅವರ್ ನಾವು ಪ್ರಿಪ್ರೇಷನ್ಸ್ ಮಾಡ್ಕೊಳ್ಬೇಕು, ಅವ್ರ ಬಗ್ಗೆ ಸ್ಟಡಿ ಮಾಡಬೇಕು. ನಮ್ಗೇನು ಹಂಗೆ ಇರೋದಿಲ್ಲ. ಅವ್ರೇನು ಕ್ವಶನ್ ಕೇಳ್ತಾರೆ ನಮ್ಮ ಜೀವನದಲ್ಲಿ ನಡೆದಿರೋದೇ ಕ್ವಶನ್ ಕೇಳ್ತಾರೆ, ಅದಕ್ಕೆ ನಮ್ಮ ಹತ್ರ ಉತ್ತರ ರೆಡಿಮೇಡ್ ಆಗಿರುತ್ತೆ. ತುಂಬ ಜನಕ್ಕೆ ಅದನ್ನು ಎಕ್ಸ್ಪ್ರೆಸ್ ಮಾಡೋದ್ರಲ್ಲಿ ಸೋಲ್ತಾರೆ. ಈಗ ಕೆಲವರಿಗೆ ಇಂಟರ್ವ್ಯೂ ಮಾಡಿಸ್ಕೊಳ್ಳೋದು ಎಷ್ಟು ಕಷ್ಟ ಯಾಕೆ ಅಂತ ಕೇಳಿದ್ರೆ ಅದನ್ನು ಹೆಂಗೆ ಹೇಳಬೇಕು ಅನ್ನೋದು ಗೊತ್ತಿರೋದಿಲ್ಲ. ಸಿಕ್ಕಾಕ್ಸೋ ಪ್ರಶ್ನೆಗಳು ಕೇಳಿಸಿದಾಗ ಅದನ್ನ ನಾಜೂಕಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅನ್ನೋದು ಗೊತ್ತಿರಬೇಕು. ಹಂಗೆ ಗೊತ್ತಿಲ್ಲದ ಕಷ್ಟ ಆಗುತ್ತೆ. ಆದರೆ ಇಂಟರ್ವ್ಯೂ ಮಾಡೋದು ತುಂಬ ಕಷ್ಟ. ಕರ್ನಾಟಕದ ಫೈರ್ ಬ್ರ್ಯಾಂಡ್ ಕರ್ನಾಟಕಕ್ಕೆ ಒಂದು ಇಡೀ ಕರ್ನಾಟಕ ಖುಷಿ ಪಡೋ ಸುದ್ದಿ ಯಾವಾಗ ಕೊಡ್ತಾರೆ ಅಂತ ಕಾಯ್ತಾ ಇದ್ದಾರೆ ಎಲ್ಲರೂ. ಯಾಕಂದ್ರೆ ಇನಿಷಿಯಲ್ ಡೇಸ್ ಆಫ್ ಬಿಗ್ ಬಾಸ್ ಅಲ್ಲೇ ನೀವು ಹೇಳ್ಬಿಟ್ಟಿದ್ರಿ ನಾನೆಲ್ಲ ಮದುವೆ ಫಿಕ್ಸ್ ಮಾಡ್ಕೊಂಡ್ ಬಂದಿದ್ದೀನಿ, ನನ್ನ ಸುದ್ದಿಗೆ ಬಂದ್ರೆ ನೋಡಿ ಅಂತ. ಸೊ ಹೇಳಿ ಇವಾಗ ಯಾವಾಗ ಮದುವೆ ಫೈರ್ ಬ್ರ್ಯಾಂಡ್ ಅಂತ? ಮದುವೆ ಫಿಕ್ಸು ಅಂತೆಲ್ಲ ಏನಿಲ್ಲ, ಅದೇ ಆಗ್ಬೇಕಾಗಿರೋದು ಆಗ್ಬೇಕಾದ ಸಮಯದಲ್ಲಿ ಆಗುತ್ತೆ ಅಂತ ನಾನು ಅದೇ ಯಾವಾಗ ಅದೇ ನಾನು ಹೇಳ್ದಾಗ ಜಾತಕದಲ್ಲಿ ಗುರುಬಲ ಬಂದಾಗ ಅಮ್ಮ ಮುಹೂರ್ತ ಇಡ್ತಾರೆ. ಸೊ ಜಾತಕದಲ್ಲಿ ಗುರುಬಲ ಬರೋಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಸೊ ನೀವು ಹೇಳಲ್ಲ ಯಾರು ಮದುವೆ ಆಗ್ತಾ ಇದ್ದೀರಾ, ಹೇಗಿದ್ದಾರೆ ನಿಮ್ಮ ಹುಡುಗ ಅಂತ ನಮ್ಗೆ ಹೇಳಿ ಒಂಚೂರು. ಇಲ್ಲ ನಿಜವಾಗ್ಲೂ ಹಂಗೆಲ್ಲ ಏನೂ ಇಲ್ಲ, ಫಿಕ್ಸ್ ಆಗಿರೋದೆಲ್ಲ ಏನೂ ಇಲ್ಲ. ಕಾಯ್ತಾ ಇದ್ದೀನಿ ನಾನು. ಫೈರ್ ಬ್ರ್ಯಾಂಡ್ಗೆ ಪಾರ್ಟ್ನರ್ ಆಗೋ ಹುಡುಗ ಕ್ವಾಲಿಟೀಸ್ ಹೇಗಿರ್ಬೇಕು? ತುಂಬಾ ಕೂಲ್ ಆಗಿರ್ಬೇಕಷ್ಟೇ. ಫೈರ್ ಆಗಿದ್ರೆ ಸಾಕು ಅಷ್ಟೇ, ಇಲ್ಲಾಂದ್ರೆ ಹೊತ್ಕೊಂಡ್ಬಿಡುತ್ತೆ ಅಲ್ವಾ. ಇಷ್ಟೊಂದು ಮಾತು ಕಲ್ತಂತ ಚೈತ್ರ ಬರವಣಿಗೆಯಲ್ಲೂ ಕೂಡ ಅವರು ತೊಡಗಿಸ್ಕೊಂಡಿದ್ದಾರೆ. ಎಷ್ಟು ಜನಕ್ಕೆ ಗೊತ್ತಿಲ್ಲ, ಅವರೊಂದು ಪುಸ್ತಕವನ್ನು ಕೂಡ ಬರೆದಿದ್ದಾರೆ, ಪ್ರೇಮ ಪಾಶ. ಸೊ ನಾ ಹಿಂದಿನ ಕ್ವಶನ್ನಿಗೆ ಕಂಟಿನ್ಯೂ, ಈ ಪ್ರೇಮ ಪಾಶದಲ್ಲಿ ನೀವು ಸಿಲ್ಕ್ ಹಾಕೊಂಡಿದ್ದೀರಾ ಅಥವಾ ಯಾರಾದ್ರೂ ಬಂದು ಸಿಕ್ಕಾಕೊಂಡಿದ್ದೀರಾ? ಏನಿದು ಪ್ರೇಮ ಪಾಶದ ಗುಟ್ಟು ಹೇಳಿ ನಮ್ಗೆ. ಆ ಪ್ರೇಮ ಪಾಶ ಅನ್ನೋದು ಒಂದು ನಿಜವಾದ ಜೀವನದಲ್ಲಿ ಬೇರೆ ಬೇರೆ ಹೆಣ್ಣುಮಕ್ಕಳ ನಿಜ ಜೀವನದ ಘಟನೆಗಳನ್ನು ಸಂಗ್ರಹ ಮಾಡಿ ಬರ್ದಿರುವಂಥದ್ದು. ಪ್ರೀತಿಯನ್ನು ಬಲೆಗೆ ಬಿದ್ದು ಮೋಸ ಹೋಗಿ ದೇಶದ ವಿರುದ್ಧ ಭಯೋತ್ಪಾದಕ ಸಂಘಟನೆಗಳನ್ನು ಸೇರಿರುವಂಥ ಹೆಣ್ಣು ಮಕ್ಕಳ ಬದುಕಿನ ಕತೆ. ಯಥಾವತ್ ಅವರ ಬದುಕು, ಅವರ ಹೆಸರು, ಅವರ ಫೋಟೋಗಳನ್ನು, ಅವ್ರಿಗೆ ಬಂದಿರುವಂಥ ಅವ್ರಿಗೆ ಸಂಬಂಧಪಟ್ಟಿರೋ ಮಾಧ್ಯಮದ ಮಾಹಿತಿಗಳನ್ನು, ಅವ್ರ ಕುಟುಂಬದವರಿಂದ ಮಾಹಿತಿಗಳನ್ನು ಸಂಗ್ರಹ ಮಾಡಿ ಬರ್ದಿರುವಂಥ ಪುಸ್ತಕ. ಅಂದರೆ ಪ್ರೀತಿಯ ಹೆಸರಿನಲ್ಲಿ ಹೆಣ್ಣುಮಕ್ಕಳು ದಾರಿ ತಪ್ಪಿ ಕೊನೆಗೆ ಅವರು ಭಯೋತ್ಪಾದಕ ಸಂಘಟನೆಗಳನ್ನು ಸೇರಿ ದೇಶದ ವಿರುದ್ಧ ಹೇಗೆ ಅವರು ಬಲಿಯಾಗ್ತಿದ್ದಾರೆ, ದೇಶದ ವಿರುದ್ಧ ಕೆಲಸ ಮಾಡೋದಕ್ಕೆ ಹೇಗೆ ಅವರು ಬಲಿಯಾಗ್ತಿದ್ದಾರೆ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ಬರೆದಿರುವಂಥ ಪುಸ್ತಕ. ಸೊ ಆ ಪುಸ್ತಕ ಬರೆದು 3-4 ವರ್ಷ ಆಗೋಯ್ತು. ಅತಿ ಹೆಚ್ಚು ಏನು ಪ್ರಸಾರ ಕೂಡ ಆಗಿದೆ, ಅತಿ ಹೆಚ್ಚು ಪುಸ್ತಕಗಳು ಕೂಡ ಇದಾಗಿದೆ. ಈಗ ಅದೇ ಮತ್ತೆ ಅದನ್ನ ಮರುಮುದ್ರಣ ಮಾಡಬೇಕು, ಇನ್ನೊಂದಷ್ಟು ಹೊಸ ಪುಸ್ತಕಗಳನ್ನು ಬರೆಯುವ ಇದರಲ್ಲಿದ್ದೀನಿ. ಬಿಗ್ ಬಾಸ್ಗೆ ಹೋಗುವಾಗ ಒಂದಷ್ಟು ಪುಸ್ತಕ ಅರ್ಧದಲ್ಲೇ ನಿಲ್ಲಿಸಿ ಹೋಗಿದ್ದೆ. ಸೊ ಇದೀಗ ಮುಗಿದ್ಮೇಲೆ ಈ ಲೇಖಕಿಯಾಗಿ ಕೂಡ ನಾವು ಚೈತ್ರನ ನೋಡ್ಬೋದು. ಖಂಡಿತವಾಗ್ಲು ಲೇಖಕಿ ಆಯ್ತು, ಮಾತುಗಾರ್ತಿ ಆಯ್ತು, ಆಂಕರ್ ಆಯ್ತು, ಅವರು ಉಪನ್ಯಾಸಕಿ ಕೂಡ. ಸೊ ಅವರು ಟೀಚಿಂಗ್ ಕೂಡ ಮಾಡ್ತಾರೆ. ನಿಮ್ಮ ಟೀಚಿಂಗ್ ಅನುಭವದ ಬಗ್ಗೆ ಹೇಳಿ ನಮ್ಗೆ. ತುಂಬ ಇಷ್ಟಪಟ್ಟು ಮಾಡ್ತಿದ್ದ ಕೆಲಸ ಅದು. ಅಂದರೆ ನಮ್ಮ ಫ್ಯಾಮಿಲಿನಲ್ಲಿ ನಮ್ಮ ಅಜ್ಜ ಬಾಲಯ್ಯ ಮಾಸ್ಟ್ರು ಅಂತ, ಮಾಸ್ಟರ್ ಫ್ಯಾಮಿಲಿ ಅಂತಲೇ ಕರೀತಾರೆ. ಅವರು ಆವಾಗಿನ ಕಾಲದ ಇವತ್ತಿನ ಕುಂದಾಪುರದಲ್ಲಿರೋ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಅವರು ಮಾಸ್ಟರ್ ಆಗಿದ್ದವರು. ಸೊ ನನ್ನ ಅಕ್ಕ ಕೂಡ ಟೀಚರು. ನಮ್ಮ ಮನೆಯಲ್ಲಿ ನಮ್ಮ ಅಮ್ಮಂಗೊಂದಿದ್ದು ನಮ್ಮದು ಮಾಸ್ಟ್ರು ಕುಟುಂಬ, ಮಕ್ಕಳೆಲ್ಲ ಈ ಟೀಚಿಂಗಿಗೆ ಹೋಗಬೇಕು ಅನ್ನೋದೊಂದು ಇದ್ದೇ ಇರುತ್ತೆ. ಹಾಗಾಗಿ ನಾನು ನಮ್ಮಮ್ಮನ ಕಾರಣಕ್ಕೆ, ನಮ್ಮ ಅಮ್ಮಂಗೆ ಖುಷಿ ಕೊಡಬೇಕು ಅನ್ನೋ ಕಾರಣಕ್ಕೆ ಜರ್ನಲಿಸಮ್ ಮುಗಿದ ತಕ್ಷಣ ಆ್ಯಂಕರ್ ಆಗಿದ್ದರೂ ಕೂಡ ಗೆಸ್ಟ್ ಲೆಕ್ಚರರ್ ಆಗಿ ಹೋಗ್ತಾ ಇದ್ದೆ. ಇದ್ರದ್ದು ನಮ್ಮ ಉಡುಪಿಯಲ್ಲಿರುವ ಅಜ್ಜರಕಾಡು ವುಮೆನ್ಸ್ ಕಾಲೇಜ್ ಏನಿದೆ ಅಲ್ಲಿ ಗೆಸ್ಟ್ ಲೆಕ್ಚರರ್ ಆಗಿ ಹೋಗ್ತಿದ್ದೆ. ಆಮೇಲೆ ಧವಳ ಅಂತ ಮೂಡಬಿದ್ರಿನಲ್ಲಿ ಒಂದು ಕಾಲೇಜ್ ಇದೆ, ಅಲ್ಲಿ ವೀಕ್ಲಿ ಟ್ವೈಸ್ ನಾನು ಇದಕ್ಕೆ ಟ್ರೈನಿಂಗ್ ಕೊಡೋದಕ್ಕೆ ಹೋಗ್ತಾ ಇದ್ದೆ, ಪರ್ಸನಾಲಿಟಿ ಡೆವಲಪ್ಮೆಂಟ್ಗಳ ಟ್ರೈನಿಂಗ್ಗಳನ್ನು ಕೊಡೋದಕ್ಕೆ ಹೋಗ್ತಾ ಇದ್ದೆ. ಲೆಕ್ಚರರ್ ಆಗಿ ಕಳೆದ ದಿನಗಳೇನಿದೆ ಅಲ್ಲ, ಆ ದಿನ ತುಂಬ ಖುಷಿ ಕೊಟ್ಟ ದಿನಗಳು ನನಗೆ. ಇವತ್ತಿಗೂ ನನ್ನ ಸ್ಟೂಡೆಂಟ್ಸ್ ನನ್ನ ಜೊತೆ ಟಚ್ಚಲ್ಲಿದ್ದಾರೆ. ನಾನು ಬಿಗ್ ಬಾಸ್ಗೆ ಹೋಗ್ತೀನಿ ಅಂತ ಸುದ್ದಿ ಬಂದಾಗ ನನ್ನ ಸ್ಟೂಡೆಂಟ್ಸ್ ನನಗೆ ಮೆಸೇಜ್ ಮಾಡೋರು, ಮ್ಯಾಮ್ ನೀವು ಹೋಗ್ತಿದ್ದೀರಂತೆ, ನಿಜನ ಮ್ಯಾಮ್ ಅಂತ. ಅದೊಂದು ಖುಷಿ. ಪ್ರತಿ ವರ್ಷ ಶಿಕ್ಷಕರ ದಿನಾಚರಣೆಗೆ ಇವತ್ತಿಗೂ ವಿಶ್ ಮಾಡ್ತಾರೆ. ನಾನು ತುಂಬ ಕಡಿಮೆ ಸಮಯ ಲೆಕ್ಚರರ್ ಆಗಿ ಕೆಲಸ ಮಾಡಿದ್ದು, ಆದರೆ ಆ ಸಮಯ ಇದೆ ಅಲ್ಲ ನನಗೆ ತುಂಬ ಖುಷಿ ಕೊಟ್ಟಿದೆ. ಯಾಕಂದರೆ ನನಗೇನು ಕಲ್ಪನೆ ಇತ್ತು, ಪತ್ರಕರ್ತರನ್ನು ಹೇಗೆ ತಯಾರು ಮಾಡಬೇಕು ಅನ್ನೋ ಕಲ್ಪನೆ ಏನಿತ್ತು, ಸೊ ಆ ಕಲ್ಪನೆನೆಲ್ಲ ಅಲ್ಲಿ ನಾನು ಪ್ರಯೋಗ ಮಾಡ್ತಿದ್ದೆ.
ಸೊ ಮಕ್ಕಳು ತುಂಬ ನನ್ನ ಜೊತೆಗೆ ಕ್ಲೋಸ್ ಆಗೋರು, ಬೇರೆಲ್ಲರಿಗಿಂತ ತುಂಬ ಬೇಗ ಕ್ಲೋಸ್ ಆಗೋರು, ಫ್ರೆಂಡ್ಲಿ ಆಗಿದ್ದೆ. ಸೊ ಅದೊಂಥರ ಆ ದಿನಗಳನ್ನು ಬಹಳ ಮಿಸ್ ಮಾಡ್ಕೊಳ್ತೇನೆ. ಬಹುಶಃ ಲೆಕ್ಚರರಿಂಗ್ ಡೇಸ್ ಮತ್ತೆ ವಾಪಸ್ ಬರಲ್ಲ, ಬಟ್ ಅದು ಯಾವಾಗಲೂ ನೆನಪಲ್ಲಿ ಇರುತ್ತೆ. ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿರುವಂಥ ಪ್ರೊಫೆಷನ್ ಅದು ನನಗೆ. ಓಕೆ, ವೆರಿ ನೈಸ್. ಎಲ್ರಿಗೂ ಇರೋ ಒಂದು ಪ್ರಮುಖವಾದಂತಹ ಪ್ರಶ್ನೆ ಏನು ಅಂದ್ರೆ, ಚೈತ್ರ ಭಾಷಣಕ್ಕೆ ತಯಾರಿ ಹೇಗೆ ಮಾಡ್ಕೋತಾರೆ ಅಷ್ಟು ನಾನ್ ಸ್ಟಾಪ್ ಆಗಿ? ಸೊ ಅವರ ತಯಾರಿ ಹೇಗಿರುತ್ತೆ? ಇವಾಗ ನಾಳೆ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂದ್ರೆ ನಿಮ್ಮ ತಯಾರಿ ಹೇಗಿರುತ್ತೆ? ನಾನು ಒಂದು ಏನಂದರೆ, ನಾನು ಭಾಷಣಕ್ಕೋಸ್ಕರ ತಯಾರಾಗಲ್ಲ. ನಾಳೆ ಭಾಷಣ ಇದೆ, ಇವತ್ತು ತಯಾರಾಗಬೇಕು ಇಲ್ಲ. ಯಾಕೆಂದರೆ ಭಾಷಣಕ್ಕೋಸ್ಕರ ತಯಾರಾಗೋದು ನಿರಂತರ ಪ್ರಕ್ರಿಯೆ ಅಂತ ನಾನು ನಂಬ್ದವಳು. ನೀವು ಪ್ರತಿದಿನ ಪತ್ರಿಕೆ ಓದಬೇಕು, ಪ್ರತಿದಿನ ಪುಸ್ತಕಗಳನ್ನು ಓದ್ತಾ ಇರಬೇಕು, ಪ್ರತಿದಿನ ಏನಾಗುತ್ತೆ ಸಮಾಜದಲ್ಲಿ ಅನ್ನೋ ಕರೆಂಟ್ ಇಶ್ಯೂಸ್ಗಳ ಬಗ್ಗೆ ನಿಮಗೆ ನಾಲೆಜ್ ಇರಬೇಕು, ಭಾಷಾ ಹಿಡಿತಾ ಇರಬೇಕು, ಅಷ್ಟೇ ನಾನು ನಂಬ್ತೀನಿ. ಮುಂಚೆ ಯಾವತ್ತೂ ಪ್ರಿಪೇರ್ ಆಗಿಲ್ಲ. ನಂದೊಂದು ದೊಡ್ಡ ಸಮಸ್ಯೆ ಇದೆ, ಅದು ವೀಕ್ನೆಸ್ ನಂದು. ಏನಂದರೆ ನಾನೇನಾದರೂ ಪ್ರಿಪೇರ್ ಆಗಿಬಿಟ್ರೆ ಅಲ್ಲಿ ನರ್ವಸ್ ಆಗಿಬಿಡ್ತೀನಿ. ಈ ಬರ್ಕೊಂಡು ಭಾಷಣ ಮಾಡಿ ಬಾಯೆಟ್ ಹೊಡೆದು ಭಾಷಣ ಮಾಡಕ್ಕೆ ನಂಗೆ ಬರಲ್ಲ. ನೀವು ಏನಾದರೂ ಬಾಯೆಟ್ ಹೊಡೆದು ಮಾಡಿ ಅಂತಂದ್ರೆ ಒಂದು ಸ್ವಲ್ಪ ಅದೆಲ್ಲ ಅದ್ರ ಬಗ್ಗೆನೇ ಕಾನ್ಸಂಟ್ರೇಷನ್ ಇರೋದ್ರಿಂದ ಅಷ್ಟು ಕಾನ್ಫಿಡೆಂಟಾಗಿ ಮಾತಾಡೋಕ್ಕೆ ಬರಲ್ಲ. ಹಾಗಾಗಿ ಪ್ರಿಪ್ರೇಷನು ಅಂತ ನಾಳಿನ ಭಾಷಣಕ್ಕೆ ಇವತ್ತು ಮಾಡಲ್ಲ, ನಿರಂತರವಾಗಿ ಪ್ರಿಪೇರ್ ಆಗ್ತೀನಿ. ಓಕೆ, ನೋಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಪ್ರಶ್ನೆ ಏನಿರಬಹುದು ಅಂದರೆ ಸ್ಟೇಜ್ ಫಿಯರ್. ಅದು ರಿಲೇಟೆಡ್ ಏನಾದರೂ ಒಂದು ಟಿಪ್ಸ್ ಕೊಡೋದಾದ್ರೆ? ಆ್ಯಕ್ಚುಲಿ ನನ್ನ ಲೈಫಲ್ಲಿ ಸ್ಟೇಜ್ ಫಿಯರೇ ನಂಗೆ ದೊಡ್ಡ ಸ್ಟ್ರೆಂತ್ ಆಗಿದ್ದು. ನನಗೆ ತುಂಬ ಸ್ಟೇಜ್ ಫಿಯರ್ ಇತ್ತು. ಯಾರೂ ನಂಬಲ್ಲ ನಂಗೆ ಸ್ಟೇಜ್ ಫಿಯರ್ ಇತ್ತು ಅಂದರೆ. ನನಗೆ ಮುಂಚೆ ತುಂಬ ಸ್ಟೇಜ್ ಫಿಯರ್ ಇತ್ತು. ಸ್ಟೇಜ್ ಫಿಯರ್ ಇದೆ ಅಂತಂದರೆ ನಿಮಗೆ ಜವಾಬ್ದಾರಿ ಇದೆ ಅಂತ ಅರ್ಥ. ನಾನು ಅದನ್ನು ಹಾಗೆ ನೋಡ್ತೀನಿ. ನಿಮಗೆ ಸ್ಟೇಜ್ ಫಿಯರ್ ಇದೆ ಅಂತಂದ್ರೆ ನೀವು ಮಾತಾಡೋದ್ರ ಬಗ್ಗೆ ನಿಮಗೆ ಜವಾಬ್ದಾರಿ ಇದೆ, ತುಂಬ ಅಂದರೆ ನೀವು ಎಚ್ಚರಿಕೆಯಿಂದ ಮಾತಾಡ್ತಿದ್ದೀರಿ ಅಂತ ಅರ್ಥ. ನಿಮಗೆ ನೀವು ಮಾತಾಡೋ ವಿಚಾರದ ಬಗ್ಗೆ ಕಾನ್ಫಿಡೆನ್ಸ್ ಇದ್ದರೆ ನಿಮ್ಗೆ ಯಾವ ಸ್ಟೇಜ್ ಫಿಯರು ಬರಲ್ಲ. ಆದರೆ ಅದನ್ನು ಹೊಡೆದೋಡ್ಸ್ಕೊಳ್ಳೋದಕ್ಕೆ ನೀವು ಒಂದಷ್ಟು ಪ್ರಿಪ್ರೇಷನ್ ಮಾಡಬೇಕು. ನಾನು ಮಾಡ್ತಿದ್ದೆ. ನಾನು ಹೈಸ್ಕೂಲ್ನಲ್ಲಿ PUC ನಲ್ಲಿ ಇರಬೇಕಾದ್ರೆ ಕನ್ನಡಿ ಮುಂದೆ ನಿಂತು ಪ್ರಾಕ್ಟೀಸ್ ಮಾಡ್ತಿದ್ದೆ. ಪೇಜ್ನಲ್ಲಿ, ಚೀಟಿನಲ್ಲಿ, ಪುಸ್ತಕದ ಮೇಲೆ ನೀವು ಬರ್ಕೊಂಡ್ರೆ ನಿಮಗೆ ಸ್ಟೇಜ್ ಫಿಯರ್ ಪಕ್ಕ ಬರುತ್ತೆ. ಅದು ನನಗೆ ವರ್ಕ್ ಆಗುತ್ತೆ, ಬೇರೆಯವ್ರಿಗೆ ಹೆಂಗೆ ವರ್ಕ್ ಆಗುತ್ತೆ ನನಗೆ ಗೊತ್ತಿಲ್ಲ. ನನಗಂತೂ ಏನಾದ್ರು ಪಾಯಿಂಟ್ಸ್ ಬರ್ಕೊಂಡು ತೊಗೊಂಡೋದೆ ಅಂತಂದರೆ ನಾನು ಇದನ್ನು ಹೇಳೋದಿಲ್ಲಿ ಮಿಸ್ ಮಾಡಿಬಿಡ್ತೀನೋ ಅನ್ನೋದೇ ನಿಮ್ಮ ತಲೆನಲ್ಲಿ ಇರುತ್ತೆ. ಹಾಗಾಗಿ ಏನು ಹೇಳಬೇಕು ಅದನ್ನು ಕನ್ವೆ ಮಾಡಲ್ಲ. ಹಾಗಾಗಿ ನಾನು ಯಾವಾಗಲೂ ಹೇಳ್ತೀನಿ, ಚೀಟಿನಲ್ಲಿ ತುಂಬಿಸ್ಬೇಡಿ, ತಲೆನಲ್ಲಿ ತುಂಬಿಸ್ಕೊಳ್ಳಿ. ಸೊ ಅಷ್ಟೇ, ಸ್ಟೇಜ್ ಫಿಯರ್ ಇರಬೇಕು, ಅದೊಂದು ಬದ್ಧತೆಗೆ ಎಚ್ಚರಿಕೆಗೆ ಇರಬೇಕು. ಬಿಟ್ಟರೆ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ, ನಾನು ಸ್ಟೇಜ್ ಮೇಲೆ ನಿಂತರೆ ಯಾವಾಗಲೂ ಏನು ನಂಬ್ತೀನಿ ಅಂದರೆ, ಎದುರುಗಡೆ ಇರೋನ್ ಕಣ್ಣು ನೋಡಿ. ಎದುರುಗಡೆ ಯಾವ ಆಡಿಯನ್ಸ್ ನಿಮ್ಮನ್ನು ಇಷ್ಟಪಟ್ಟು ನೋಡ್ತೀರೋ ಅವ್ನ ಕಣ್ಣು ನೋಡಿ ಮಾತಾಡೋದನ್ನ ನೀವು ಕಲ್ತ್ರೆ ನಿಮಗೆ ಸ್ಟೇಜ್ ಫಿಯರ್ ಆಟೋಮೆಟಿಕಲಿ ಹೋಗುತ್ತೆ. ಯಾರೋ ಒಬ್ಬ ನಮ್ಮನ್ನು ನೋಡಿ ನಗ್ತಿರ್ತಾನೆ, ಯಾರೋ ಒಬ್ಬ ತುಂಬ ಎಚ್ಚರಿಕೆಯಿಂದ ಕೇಳಿಸ್ತಿರ್ತಾನೆ, ಅವ್ನ ಕಣ್ಣು ನೋಡಿ ನೀವು ಮಾತಾಡೋಕ್ಕೆ ಪ್ರಾರಂಭ ಮಾಡಿದ್ರೆ ಸ್ಟೇಜ್ ಫಿಯರ್ ಆಟೋಮೆಟಿಕ್ಲಿ ಹೋಗುತ್ತೆ. ಓಕೆ, ಸೊ ಆ್ಯಕ್ಚುಲಿ ನಿಮ್ಮ ವಾಯ್ಸಿಗೂ ನಿಮ್ಮ ದೇಹಕ್ಕೂ ಸ್ವಲ್ಪ ಸಂಬಂಧ ಇಲ್ಲ, ಆಯ್ತಾ? ಸೊ ಅಷ್ಟೊಂದು ಸ್ಟ್ರಾಂಗ್ ಆಗಿ ನಿಮ್ಮ ವಾಯ್ಸಿಂದ ಎಲ್ಲೂ ಒಡೆಯದ ರೀತಿಯಲ್ಲಿ, ವಾಯ್ಸ್ ಒಡೆಯೋದು ಅಂತ ಹೇಳ್ತೇವೆ ನಮ್ಮ ಕಡೆ. ಸೊ ವಾಯ್ಸ್ ಒಡೆಯದ ರೀತಿಯಲ್ಲಿ ಹೇಗೆ ಮೇಂಟೈನ್ ಮಾಡ್ತೀರಿ? ಏನು ಅದರ ಸೀಕ್ರೆಟ್ ಏನು? ಗೊತ್ತಿಲ್ಲ. ನಾನಂದ್ರೆ ಏನು ತಿಂತೀರಿ ಹೋಗಿ? ನನಗೆ ಒಳಗಡೆ ಇದನ್ನು ಶಿಶಿರಣ್ಣ ಯಾವಾಗಲೂ ನಾನು ಒಳಗಡೆ ಹೋದಾಗ ನನಗೊಂದು ಆತಂಕ ಇತ್ತು. ನನಗೆ AC ಆಗಲ್ಲ. ನಾನು ಕಾರಲ್ಲೂ ಕೂಡ ಒಂದು ಅರ್ಧ ಗಂಟೆ AC ಹಾಕಲ್ಲ, ಯಾಕಂದ್ರೆ ವಾಯ್ಸ್ ಕ್ರ್ಯಾಕ್ ಆಗುತ್ತೆ, ನನಗೆ ಕೋಲ್ಡ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಬಿಗ್ ಬಾಸ್ ಮನೆ ಪೂರ್ತಿ AC, ಅಲ್ಲಿ ವಾಶ್ರೂಮಲ್ಲೂ ಟಾಯ್ಲೆಟಲ್ಲೂ AC ಇರುತ್ತೆ. ಅಂಥ AC ನಾನು ಇರಲ್ಲ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ನಿಂಗೆ ಅಲ್ಲಿ AC ಆಗಲ್ಲ, ನೀನು ಒಂದು ವಾರದೊಳಗಡೆ ಬರ್ತೀಯ ಅಂತ. ಬಟ್ ಒಂದು ಅಂದರೆ ಅಲ್ಲಿ ಅದೇ, ನೀವು ಅದಕ್ಕೊಂದು ಸ್ವಲ್ಪ ನಿಮ್ಮ ಬಾಡಿನ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಆಗಬೇಕು. ನೀವು ಸ್ವೆಟರ್ ಎಲ್ಲ ಹಾಕಿದೆ ಬಾಡಿನ ಆ ಟೆಂಪ್ರೇಚರ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಪ್ರಿಪೇರ್ ಮಾಡಿದ್ರೆ ಸೆಟ್ ಆಗುತ್ತೆ. ಉಳಿದಿರೋ ಹಾಗೆ ನಾವು ಮನೆಯಲ್ಲಿ ಮಾಡುವಂಥ ಕಷಾಯಗಳನ್ನು ನಾನು ಯೂಶ್ವಲಿ ರೆಗ್ಯುಲರ್ ಆಗಿ ಬೆಲ್ಲ, ಕಾಳುಮೆಣಸು, ಮಂಜಿಷ್ಟ, ಇದನ್ನೆಲ್ಲ ಬಜ್ಜೆ ಅದನ್ನೆಲ್ಲ ಬಳಸ್ತೀನಿ. ಸೊ ಆ ಕಷಾಯಗಳನ್ನು ರೆಗ್ಯುಲರ್ ಆಗಿ ತಗೊಳ್ತೀನಿ. ನಾನು ಬಿಗ್ ಬಾಸ್ ಮನೆ ಒಳಗಡೆ ಇರುವಾಗ ಅವ್ರಿಗೆಲ್ಲ ಈ ಕಷಾಯ ಅದು ಕಷ್ಟ ಆಗಿರ್ಲಿಲ್ಲ. ಇನ್ನೊಂದು ಕಷಾಯನ ಮಾಡ್ಕೊಡ್ತಿದ್ದೆ ಶಿಶಿರಣ್ಣಂಗೆ, ಐಶ್ವರ್ಯಗೆಲ್ಲ ತುಂಬಾ ಇಷ್ಟ ಆಗೋದು. ಕಾಳುಮೆಣಸು ಎಲ್ಲ ಪುಡಿ ಎಲ್ಲ ಹಾಕಿ, ಜೀರಿಗೆ ಎಲ್ಲ ಹಾಕಿ ಕಷಾಯ ಮಾಡ್ಕೊಡ್ತಿದ್ದೆ. ಅವರೆಲ್ಲ ತಮಾಷೆ ಮಾಡೋರು, ಯಾಕೆ ಇವಳು ವಾಯ್ಸ್ ಹಿಂಗಿದೆ ಅಂದ್ರೆ ಈ ರೀತಿ ಕಷಾಯ ಕೊಡ್ದು ಹಿಂಗಿದೆ ಇವಳದ್ದು ಅಂತ. ಅದು ಒಂಚೂರು ಇದೆ. ಮತ್ತೆ ನನಗೆ ಯಕ್ಷಗಾನ ತುಂಬ ಸಪೋರ್ಟ್ ಕೊಡ್ತು. ನನ್ನ ಧ್ವನಿ ಅಂದರೆ ಹೆಣ್ಮಕ್ಳಷ್ಟು ಸಾಫ್ಟ್ ಅಲ್ಲದೇನು ತುಂಬ ಹೈ ಪಿಚ್ಚಲ್ಲಿ ವಾಯ್ಸ್ ಬರಬೇಕು ಅಂತಂದರೆ ನನಗೆ ಮದ್ದಳೆ ಮಂಜುನಾಥ್ ಪ್ರಭುಗಳು ಅಂತ ನನ್ನ ಯಕ್ಷಗಾನ ಗುರುಗಳು, ಅವ್ರು ತಾಳ್ಮದ್ದಳೆಗೆ ನಂಗೆ ಪ್ರಾಕ್ಟೀಸ್ ಮಾಡಿಸೋರು. ನಾನು ತುಂಬ ತಾಳ್ಮದ್ದಳೆಗಳನ್ನು ಮಾಡಿಸ್ತಿದ್ರು ನನ್ನ ಹತ್ರ. ಸೊ ಅದಕ್ಕೆ ಪ್ರಿಪೇರ್ ಆಗಿ ಧ್ವನಿ ದೊಡ್ಡದಾಗಿ, ಸೊ ವಾಲ್ಯೂಮ್ ವಿಷಯದಲ್ಲಿ ಅದು ಸ್ಟ್ರೆಂತ್ ಕೊಟ್ಟಿದೆ. ಸೊ ಯಕ್ಷಗಾನ ಪ್ರದರ್ಶನಗಳೆಲ್ಲ ಕೊಟ್ಟಿದ್ದೀರಾ, ಮಾಡಿದ್ದೀರಾ? ಕಾಲೇಜ್ ಡೇಸ್ ನಲ್ಲಿ ಕೊಟ್ಟಿದ್ದೆ. ಒಂದು ಯಾವ್ದಾದ್ರು ಸ್ಯಾಂಪಲ್? ಇಲ್ಲ, ಈಗ ಬಿಟ್ಟು ತುಂಬಾ ವರ್ಷಗಳಾಯ್ತು. ಕಾಲೇಜ್ ಬಿಟ್ಟ ಮೇಲೆ ಅದಕ್ಕೆ ಹೋಗ್ಲಿಲ್ಲ, ಹಂಗಾಗಿ ಅದು ಮರ್ತೆ ಹೋಯ್ತು. ಯಕ್ಷಗಾನ ಸರಿ ಒಂದು ವರ್ಷದಿಂದ ಚಿಕ್ಕದಾಗಿ ಹೇಳಿದ್ರು ಮತ್ತೆ ಬಾ ಅಂತ. ಆದ್ರೆ ಈ ಜಂಜಾಟಗಳಿಂದ ಮತ್ತೆ ಹೋಗಕ್ ಆಗ್ಲೇ ಇಲ್ಲ, ಹಂಗಾಗಿ. ಸೊ ಒಂದ್ ನ್ಯೂಸ್ ರಿಪೋರ್ಟಿಂಗ್ ಕೇಳೋಣ, ನಿಮ್ಮ ನ್ಯೂಸ್ ಆಂಕರಿಂಗ್ ಟ್ರಯಲ್ ಅಲ್ಲಿ. ಸೊ ಚೈತ್ರ ಅವರು ಇವಾಗ ಬಿಗ್ ಬಾಸ್ ಇಂದ ಹೊರಗಡೆ ಬಂದಿದ್ದಾರೆ. ಸೊ ಹೊರಗಡೆ ಜನಸಾಗರನೇ ತುಂಬದೆ ಅವ್ರನ್ನ ವಿಶ್ ಮಾಡೋದಕ್ಕೆ. ಸೊ ಒಂದು ನ್ಯೂಸ್ ಆಂಕರ್ ಸ್ಟೈಲಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ನಮ್ಮ ಆಡಿಯನ್ಸ್ಗೋಸ್ಕರ.
ಬಿಗ್ ಬಾಸ್ ಮನೆಯಿಂದ ಹೊರಬಿದ್ದ ಚೈತ್ರ ಕುಂದಾಪುರ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ ಜನಸಾಗರ. ಬಿಗ್ ಬಾಸ್ ಮನೆಯಿಂದ ಚೈತ್ರ ಕುಂದಾಪುರ ಎಲಿಮಿನೇಟ್ ಆಗಿ ಹೊರಗೆ ಬಂದಿದ್ದಾರೆ. ಹೊರಗೆ ಬಂದ ತಕ್ಷಣ ಅವರಿಗೆ ಶಾಕಿಂಗ್ ಅನ್ನುವಂತಹ ಪ್ರತಿಕ್ರಿಯೆ ಜನರಿಂದ ಸಿಕ್ಕಿರುವಂತಹದ್ದು. ತುಂಬ ಪ್ರೀತಿಯಿಂದ, ತುಂಬ ವಿಶ್ವಾಸದಿಂದ, ಅಭಿಮಾನದಿಂದ ಜನ ಚೈತ್ರ ಕುಂದಾಪುರ ಅವ್ರನ್ನ ಸ್ವಾಗತಿಸಿರೋದನ್ನು ನೋಡಿ ಚೈತ್ರ ಕುಂದಾಪುರ ಶಾಕ್ ಆಗಿದ್ದಾರೆ. ನೈಸ್. ಆ್ಯಕ್ಚುಲಿ ಆ್ಯಂಕರಿಂಗ್ ಇವರೇ ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ ಇಲ್ಲ ನನಗಿಂತ. ಸೊ ಚೈತ್ರನಿಗೆ ಹಣ ಇಂಪಾರ್ಟೆಂಟಾ ಅಥವಾ ಹೆಸರು ಇಂಪಾರ್ಟೆಂಟಾ? ನನಗೆ ಎರಡೂ ಅಲ್ಲ, ನಂಗೆ ತೃಪ್ತಿ ಇಂಪಾರ್ಟೆಂಟು ಅಂತ ಅಂದ್ಕೊಳ್ತೀನಿ. ಖುಷಿಯಾಗಿರೋದು ಇಂಪಾರ್ಟೆಂಟ್ ನನಗೆ. ನಾನು ಹಣ ಹೆಸರು ಎರಡನ್ನೂ ಬದುಕಲ್ಲಿ ನೋಡಿದ್ದೀನಿ. ಭಗವಂತ ಸಾಕು ಅನ್ನೋಷ್ಟು ಕೊಟ್ಟಿದ್ದಾನೆ, ಅದ್ರ ಬಗ್ಗೆ ನನಗೆ ಯಾವತ್ತೂ ಅತೃಪ್ತಿ ಅಂತ ಏನೂ ಆಗಿಲ್ಲ. ಆದರೆ ಅದು ಎರಡೂ ಇದ್ದಾಗಲೂ ನೀವು ನೆಮ್ಮದಿಯಾಗಿರ್ತೀರಾ ಅಂತ ಕೇಳಿದ್ರೆ ಬಹುಶಃ ಸಾಧ್ಯ ಆಗಲಿಕ್ಕಿಲ್ಲ. ಸೊ ನನಗೆ ನೆಮ್ಮದಿ ಇಂಪಾರ್ಟೆಂಟ್. ಸೊ ನೀವು ತುಂಬ ದೇವರನ್ನು ನಂಬೋದ್ರಿಂದ ಮಹಾಕುಂಭಕ್ಕೆ ಏನಾದರೂ ಹೋಗೋ ಪ್ಲ್ಯಾನ್ ಏನಾದರೂ ಇದೆಯಾ? ಫೆಬ್ರವರಿ 14ಕ್ಕೆಲ್ಲ ಮುಗಿದ್ಬಿಡುತ್ತೆ. ಸೊ ಅಷ್ಟರೊಳಗಡೆ ಏನಾದರೂ ಅವಕಾಶ ಸಿಕ್ಕರೆ ಖಂಡಿತ ಪ್ರಯತ್ನ ಮಾಡ್ತೀನಿ. ಓಕೆ, ನೈಸ್. ಸೊ ಹುಲಿ ಡ್ಯಾನ್ಸ್, ನಾವು ಊರ್ ಕಡೆಯವರಾಗಿರೋದ್ರಿಂದ ಹುಲಿ ಡ್ಯಾನ್ಸ್ ಅಂದರೆ ಎಲ್ಲರಿಗೂ ಗೊತ್ತು ಆ್ಯಂಡ್ ಫೇಮಸ್ ಕೂಡ. ಯಾವತ್ತಾದ್ರೂ ಮಾಡಿದ್ದೀರಾ? ಟ್ರೈ ಮಾಡಿದ್ದೀರಾ? ಮನೆ ಒಳಗಡೆ ಮಾಡಿದ್ವಿ, ನಾನು ಧನರಾಜಣ್ಣ ಮಾಡಿದ್ವಿ, ಪಿಲಿ ಡ್ಯಾನ್ಸ್ ಮಾಡಿದ್ವಿ. ಬಿಗ್ ಬಾಸ್ ಮನೆ ಒಳಗಡೆ ಮಾಡಿದ್ವಿ. ಓಕೆ. ಸೊ ನೀವು ಕುಂದಾಪುರದವರು, ನೀವು ಕುಂದಾಪುರ ಕನ್ನಡಕ್ಕಿಂತ ಜಾಸ್ತಿ ಮಂಗಳೂರು ಕನ್ನಡನೇ ಮಾತಾಡ್ತೀರಾ? ಕುಂದಾಪುರದವ್ರು ಸಿಕ್ಕದಾಗ ಮಾತಾಡ್ಬೋದು, ಸಿಕ್ಕದೇ ಇದ್ದಾಗ ಆ ಫೀಲ್ ಬರೋದಿಲ್ಲ. ಅದೇನು ಹೃದಯದ ಭಾಷೆ ಕುಂದಾಪುರ ಕನ್ನಡ. ಹಾಗಾಗಿ ಹೃದಯಕ್ಕೆ ಟಚ್ ಆಗೋರು ಸಿಕ್ಕಿದಾಗ ಮಾತಾಡೋದಕ್ಕೆ ತುಂಬಾ ಕಂಫರ್ಟೇಬಲ್ ಇರುತ್ತೆ ಅಂತ ಅಷ್ಟೇ. ಓಕೆ. ಸೊ ಆಕ್ಟಿಂಗ್ ಅಥವಾ ರಿಯಾಲಿಟಿ ಶೋ ಯಾವ್ದಾದ್ರು ಬಂದ್ರೆ ಆಫರ್, ಯಾವ್ದನ್ನ ಸೆಲೆಕ್ಟ್ ಮಾಡ್ತೀರಾ? ಗೊತ್ತಿಲ್ಲ ಇಲ್ಲಿ ತನಕ. ಅಂದರೆ ಸೀರಿಯಲ್ಗೆ ಈಗ ಕೇಳ್ತಾ ಇದ್ದಾರೆ, ಸೀರಿಯಲ್ಸ್ಗಳಿಗೆ ಫೋನ್ಸ್ ಬರ್ತಾ ಇದೆ. ಬಟ್ ಇನ್ನು ಅದ್ರ ಬಗ್ಗೆ ತುಂಬ ಸೀರಿಯಸ್ ಆಗಿ ಯೋಚನೆ ಮಾಡಿಲ್ಲ. ಮುಂದೆ ಏನು ಅಂತ ಗೊತ್ತಿಲ್ಲ. ಸೀರಿಯಲ್ಸಿಗೆ ಆಲ್ರೆಡಿ ಕಾಲ್ ಸ್ಟಾರ್ಟ್ ಆಗಿದೆ, ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಏನಾದರೂ ಪಾಲಿಟಿಕ್ಸ್ಗೆ ಏನಾದರೂ ಎಂಟ್ರಿ ಆಗೋ ಪ್ಲಾನ್ ಇದೆಯಾ? ಸದ್ಯಕ್ಕಂತೂ ಯೋಚನೆ ಇಲ್ಲ. ಅದೇ ಪೊಲಿಟಿಕ್ಸ್ ಈಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ ಯಾವಾಗಲೂ ಅಂದ್ಕೊತಿದ್ದೆ. ಬಿಕಾಸ್ ಅದಕ್ಕೆ ಬೇಕಾಗಿರುವಂಥ ಬ್ಯಾಕ್ಗ್ರೌಂಡ್, ಕಮ್ಯುನಿಟಿ, ಗಾಡ್ ಫಾದರ್ ಎಲ್ಲನೂ ಬೇಕಾಗುತ್ತೆ. ಸೊ ತುಂಬ ನಿರೀಕ್ಷೆಗಳನ್ನು ಮಾಡುವಂಥ ಫೀಲ್ಡ್ ಅದು. ಹಾಗಾಗಿ ಇಲ್ಲಿ ತನಕ ಅದರ ಯೋಚನೆ ಮಾಡಿಲ್ಲ. ಮುಂದೆ ಭಗವಂತ ಕೊಟ್ಟರೆ ನೋಡೋದಷ್ಟೇ. ಓಕೆ. ಸೊ ನಿಮಗೆ ಕುಂದಾಪುರ ಕನ್ನಡದಲ್ಲಿ ಮಾತಾಡೋದು ಈಸಿ ಅನ್ಸುತ್ತಾ ಅಥವಾ ಈ ಬೆಂಗಳೂರು ಸ್ಲ್ಯಾಂಗಲ್ಲಿ ಮಾತಾಡೋದು ಈಸಿ ಅನ್ಸುತ್ತಾ? ಕುಂದಾಪುರ ಕನ್ನಡದಲ್ಲಿ ಮಾತಾಡೋದು ಈಸಿ. ಓಕೆ. ಸೊ ಅದಕ್ಕೆ ರಿಲೇಟೆಡ್ ಆದಂಥ ಒಂದು ಟಾಸ್ಕ್. ಇವಾಗ ನಾನು ಒಂದೊಂದು ಪದ ಹೇಳ್ತೀನಿ. ಸೊ ಅದ್ರ ರಿಲೇಟೆಡ್ ನಿಮ್ಗೆ ಏನೇ ಒಪಿನಿಯನ್ ಇರ್ಬೋದು ಅಥವಾ ಫೀಡ್ಬ್ಯಾಕ್ ಇರ್ಬೋದು, ಏನೇ ಇರ್ಬೋದು ಅಥವಾ ಅದ್ರ ಬಗ್ಗೆ ಹೇಳಕ್ ಇರ್ಬೋದು, ಅದನ್ನ ನೀವು ಕುಂದಾಪುರ ಕನ್ನಡದಲ್ಲಿ ಹೇಳ್ಬೇಕು. ಓಕೆನಾ? ಸೊ ಮೊದಲನೇ ವರ್ಡ್ ರೋಹಿಣಿ. ಅಪ್ಪಯ್ಯ ಕಾಣಿ ಅಬ್ಬಿನ ಕಾಣಿ ಅಬ್ಬಿ ಹೊಡಿತಾಳೆ ಕಾಣಿ ಅಂತ ನಮ್ಮ ಕುಂದಾಪುರ ಕನ್ನಡದಲ್ಲಿ ಒಂದು ಹಾಡಿದೆ. ಆ್ಯಕ್ಚುಲಿ ಅದ್ರ ಥರನೇ ನಮ್ಮಮ್ಮ ಇರೋದು. ಸ್ಪೀಚ್, ಭಾಷಣ. ಅಮ್ಮ ಕೊಟ್ಟು ವಾರ ಅಂದಡಿ ಎಣಿಸ್ತೆ ನಾನು ಅದನ್ನ. ನಾನು ಕುಂದಾಪುರದಂಗೆ ಹುಡ್ದೆ ಹೋಯ್ಯ, ನನಗೆ ಇಷ್ಟು ಮಾತಾಡೋಕೆ ಆಗ್ತಿರ್ಲ ಅನ್ಸುತ್ತೆ ಅಂತ. ನಾನು ತುಂಬ ಸ್ಪೀಡ್ ಮಾತಾಡ್ತೆ, ಅದು ಮಾತಾಡೋಕೆ ಆಗದೆ ನನಗೆ ಕುಂದಾಪುರ ಕನ್ನಡ ಇಪ್ಪದೇ ಅಷ್ಟು ಸ್ಪೀಡ್ ಅಪ್ಕಾಯಿ ನಾನು. ಅದು ನನಗೆಲ್ಲ ಒಂಚೂರು ಸ್ಟ್ರೆಂತ್. ಬಿಗ್ ಬಾಸ್ ಲೈಫಿಗೆ ಮಸ್ತ್ ತುಂಬ ಕೊಟ್ಟಿತ್ತು ನಂಗೆ ಅದು. ಬಿಗ್ ಬಾಸ್ ಒಂದು ಬೇರೆ ಪ್ರಪಂಚ. ಅದಕ್ಕೆ ನಾನು ಹಾತೆ ಅಂದೇಳಿ ಹೇಗಳಿಗೂ ಎಣಿಸ್ಕೊಂಡಿರಲ್ಲ. ಸೊ ಹಾಯ್ ಬಂದಮೇಲೆ ನಂಗೆ ಸಿಕ್ತಿದ್ದು ಪ್ರೀತಿ ಇತ್ತಲ್ಲ, ಅದು ಎಷ್ಟು ಕೊಟ್ಟರು, ಎಷ್ಟು ದುಡ್ಡು ಕೊಟ್ಟರು ನಂಗೆ ಅದನ್ನ ತೀರ್ಸೋಕ್ಕಾಗ್ತಿಲ್ಲ. ಸುದೀಪ್ ತುಂಬ ಜನಿಗೆ ಒಂದು ಇನ್ಸ್ಪಿರೇಷನ್ ಆಪಂಥ ವ್ಯಕ್ತಿಯವರು. ನಂಗೆ ಅವರು ಬರೀ ಪಿಕ್ಚರ್ ಆ್ಯಕ್ಟರ್ ಅಂದೇಳಿ ಎಣಿಸೋದಿಲ್ಲ, ಅದರಿಂದ ಆಚೆಗೆ ಒಂಚೂರು ಅವ್ರು ತುಂಬ ಅವ್ರ ಆ್ಯಟಿಟ್ಯೂಡು ಎಲ್ಲೋ ಅವ್ರದ್ದು ಇನ್ನೊಬ್ಬರು ಫಾಲೋ ಮಾಡುವ ಕಣಂಗಿಂದ ಮಾಡ್ಕೊಂಬೇಡಿ ಎಣಿಸು ಅಂಥದ್ದೊಂದು ಇನ್ಸ್ಪಿರೇಷನ್ ಪರ್ಸ್ನಲಿ. ಫೈರ್ ಬ್ರ್ಯಾಂಡ್. ಎಲ್ಲರೂ ಹಾಗೆ ಆಯ್ಕಂದೇಳಿ ನಾನು ಅನಿಸ್ತೆ. ಎಂತಕ್ಕಂದರೆ ಜೀವನದಂಗೆ ಹಂಗಿದ್ರೆ ಮಾತ್ರ ಜನ ನಿಮಗೆ ಒಂದು ಗೌರವ ಕೊಡೋಕೆ ಶುರು ಮಾಡ್ತಾರೆ. ಇಲ್ದಿ ನಿಮ್ಮನ್ನು ಬಗ್ಸೋಕೆ ತುಂಬ ಟ್ರೈ ಮಾಡ್ತಾರೆ. ನಮ್ಮ ಕಡೆ ನಮ್ಗೆ ಬರೀ ಮಾತಾಡ್ತಾರಲ್ಲ, ಬಗ್ದವನಿಗೆ ಗುಜ್ಜು ಜಾಸ್ತಿ ಅಂದೇಳಿ, ಹಾಗಿಪ್ಪಾಗ ಅಂದ್ರೆ ನೀವು ಫೈರ್ ಬ್ರ್ಯಾಂಡ್ ಆಯ್ಕೆ. ಯಕ್ಷಗಾನ. ಅಮ್ಮನ ಸೇವೆ ಅಂದೇಳಿ ಎಣಿಸ್ಕೊಂತೆ ನಾನು. ಅದೊಂದು ಗೆಜ್ಜೆ ಸೇವೆ ಅಂದೇಳಿ ಏನು ಹೇಳುತ್ತೆ ನಾವು. ನಂಗೆ ಜೀವನಕ್ಕೆ ತುಂಬ ಕೊಟ್ಟಿತ್ತದು ಅದು ಯಕ್ಷಗಾನ. ಕಾಯಿ ನಂಗೆ ಇವತ್ತು ಈ ನಮನಿ ಧ್ವನಿ, ಈ ನಮನಿ ಭಾಷೆ ಮೇಲೆ ಹಿಡಿತಾ ಎಲ್ಲ ಬಂದದ್ದು. ಹಂಗೆ ಯಕ್ಷಗಾನ ನಂಗೆ ಒಂದು ದೇವ್ರದ್ದು ವರಪ್ರಸಾದ. ಓಕೆ, ನೈಸ್. ಸೊ ಇನ್ನೊಂದು ಸೆಗ್ಮೆಂಟ್ ಎಸ್ ಆರ್ ನೋ, ಹೌದು ಅಥವಾ ಅಲ್ಲ ಅಂತ ಹೇಳಬೇಕು. ನಾನು ಒಂದೊಂದು ಸ್ಟೇಟ್ಮೆಂಟ್ ಹೇಳ್ತೀನಿ. ಸೊ ಆರೋಗ್ಯದ ರಿಲೇಟೆಡ್ ಆಗಿ ಚೈತ್ರ ತುಂಬ ಸುಳ್ಳು ಹೇಳ್ತಾರೆ. ಇಲ್ಲ. ಚೈತ್ರಂಗೆ ಮದುವೆ ಫಿಕ್ಸ್ ಆಗಿದೆ. ಇಲ್ಲ. ಚೈತ್ರಂಗೆ ಮೇಕಪ್ ಅಂದರೆ ಇಷ್ಟ. ಇಲ್ಲ. ನೆಗೆಟಿವ್ ಕಮೆಂಟ್ಸ್ಗೆ ಚೈತ್ರ ಒಳಗೇನೆ ತುಂಬ ಫೀಲ್ ಮಾಡಿದ್ರು ಕೂಡ ಹೊರಗಡೆ ತೋರಿಸ್ಕೊಳ್ಳಲ್ಲ. ಇಲ್ಲ, ಹಾಗೇನಿಲ್ಲ, ನಾನು ಫೀಲೇ ಮಾಡೋದಿಲ್ಲ ಅದನ್ನು. ಬಿಗ್ ಬಾಸಿಂದ ಚೈತ್ರ ಲೈಫಲ್ಲಿ ತುಂಬ ಪಾಸಿಟಿವಿಟಿ ಬಂದಿದೆ. ಹೌದು, ಎಸ್. ಓಕೆ. ಸೊ ಇದೀಗ ರ್ಯಾಪಿಡ್ ಫೈರು ಇದಾ ಅಂತ. ಸೊ ನಾನು 2 ಹೆಸರು ಹೇಳ್ತೀನಿ, ನೀವು ಚೂಸ್ ಮಾಡಬೇಕು. ಸುದೀಪ್, ದರ್ಶನ್. ಸುದೀಪ್ ಸರ್. ವೆಜ್, ನಾನ್ ವೆಜ್? ವೆಜ್.
ಭಾಷಣ ಟೀಚಿಂಗ್, ಭಾಷಣ. LLB ರಿಯಾಲಿಟಿ ಶೋ. ಸದ್ಯಕ್ಕಂತೂ LLB ಅನ್ನೋ ಯೋಚನೆ ಇದೆ, ಬಟ್ ಲೈಫ್ ಕೊಟ್ಟಿದ್ದು ರಿಯಾಲಿಟಿ ಶೋ. ಓಕೆ, ಸೊ ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್. ನಮ್ಮೊಟ್ಟಿಗೆ ಇಲ್ಲಿ ರೆಡ್ FM ಸ್ಟುಡಿಯೋಗೆ ಬಂದು ನಮ್ಮೊಟ್ಟಿಗೆ ಇಷ್ಟೋ ತನಕ ಮಾತಾಡಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಸೊ ಇದು ಮನಿ ಪ್ಲಾಂಟ್ ಅಂತಾರೆ, ಮನಿ ಬೆಳೆಯೋದರ ಜೊತೆಗೆ ನಿಮ್ಮ ಹೆಸರು, ಕೀರ್ತಿ ಪ್ರತಿಯೊಂದು ಕೂಡ ಬೆಳೀತಾ ಹೋಗ್ಲಿ, ಎಲ್ಲವೂ ಕೂಡ ಇನ್ನು ಮುಂದೆ ಒಳ್ಳೇದೇ ಆಗಲಿ ನಿಮ್ಮ ಜೀವನದಲ್ಲಿ. ಇನ್ನಷ್ಟು ನಿಮ್ಮನ್ನ ಪರದೆಗಳ ಮೇಲೆ ನೋಡೋದಕ್ಕೂ ಕೂಡ ನಾವು ಇಷ್ಟಪಡ್ತೀವಿ. ಹಾಗೇನೆ ಸಾಕಷ್ಟು ಯುವ ಜನತೆಗೆ ನೀವು ಸ್ಫೂರ್ತಿ ಆಗೋ ತರ ಆಗ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮನಿ ಪ್ಲಾಂಟ್ ನಾನ್ ತುಂಬಾ ನಂಬ್ತೇನೆ ಮನಿ ಪ್ಲಾಂಟ್ ಅನ್ನ. ಮನೇಲಿ ಫುಲ್ ಮನಿ ಪ್ಲಾಂಟ್ ಇದೆ, ಹಂಗಾಗಿ ರಿಲೇಟ್ ಆಗುತ್ತೆ ಹಂಗಂದ್ರೆ. ಇದಾಗಿತ್ತು ರೆಡ್ ರಿವೈಂಡ್ ಕನ್ನಡ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸೆಲೆಬ್ರಿಟಿ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ. ಮಸ್ತ್ ಮಜಾ ಮಾಡಿ.